ಮತ್ತು ತಮಗೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ತಮಗೆ ನಮ್ಮ ಸ್ನೇಹಿತರು ಯಾರ್ಯಾರು ಕರ್ನಾಟಕ TET ತಯಾರಿ ಮಾಡ್ತಾ ಇದ್ದೀರೋ, ಆಮೇಲೆ ಸೆಂಟ್ರಲ್ TETನ ತಯಾರು ಮಾಡ್ತಾ ಇದ್ರು, ಸೊ ಅವರಿಗೋಸ್ಕರನೇ ಸೈನ್ಸ್ ವಿಜ್ಞಾನ ವಿಷಯದ ಕುರಿತಾದಂಥ ಒಂದು ಅಂತಿಮ ಕ್ಷಣದ ತಯಾರಿಯನ್ನು ನಾವು ನಿಮಗೆ ಕೊಡ್ತಾ ಇದ್ವಿ. ಈ ಒಂದು ಕ್ಲಾಸ್ನಲ್ಲಿ ನಾವು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ 100 ಪ್ರಶ್ನೆಗಳ ಸರಣಿಯನ್ನು ಕೊಡ್ತಾ ಇದ್ವಿ. ಸೊ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ತೊಗೊಂಡಿದ್ದೀವಿ. ಸೊ ಇದರ ಒಂದು ರಿವಿಷನ್ ಮಾಡಿದ್ರೆ ತಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ತಡ ಮಾಡ್ದೇ ನಾವು ನಮ್ಮ 100 ಪ್ರಶ್ನೆಗಳ ಸರಣಿ ಕಡೆಗೆ ಹೋಗೋಣ. ಸೊ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಹೀಗಿದೆ. ಮೊದಲನೇ ಪ್ರಶ್ನೆ ಹೀಗಿದೆ: ಗ್ರಹಗಳ ಚಲನೆಯ ಕುರಿತು ಪ್ರಪ್ರಥಮ ಬಾರಿಗೆ ಹೇಳಿಕೆ ಕೊಟ್ಟ ವಿಜ್ಞಾನಿ. ಗ್ರಹಗಳ ಒಂದು ಚಲನೆಯ ಕುರಿತಾದಂಥ ಏನು ಒಂದು ಪ್ರಪ್ರಥಮ ಬಾರಿಗೆ ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ಸೊ ಅವ್ರು ಯಾರು ಅಂತ ಕೇಳ್ತಾರೆ. ಸೊ ಆಪ್ಷನ್ ನೋಡಿ: ಟೈಕೋ ಬ್ರಹೆ ಇದೆ, ಟಾಲೆಮಿ ಇದೆ, ಕೋಪರ್ನಿಕಸ್ ಇದೆ, ನಾಲ್ಕನೇದು ನೀಲ್ ಆರ್ಮ್ಸ್ಟ್ರಾಂಗ್ ಅಂತ ಇದೆ. ಸೊ ಕೊಟ್ಟಿರ್ತಕ್ಕಂಥ ಈ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಏನಪ್ಪ ಅಂದರೆ ಟೈಕೋ ಬ್ರಹೆ ಅಂತಕ್ಕಂಥ ವಿಜ್ಞಾನಿಯವರು ಪ್ರಪ್ರಥಮ ಬಾರಿಗೆ ಒಂದು ಗ್ರಹಗಳ ಚಲನೆ ಕುರಿತಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ವಿಜ್ಞಾನಿ ಅಂತ ಹೇಳ್ತೀವಿ. ಇದೇ ಥರ ಟಾಲೆಮಿ ಅವ್ರನ್ನ ತೊಗೊಂಡ್ರೆ, ಟಾಲೆಮಿ ಅವ್ರು ಏನು ಹೇಳ್ತಾರೆ ಅಂದರೆ ಭೂಕೇಂದ್ರ ಸಿದ್ಧಾಂತ ಒಂದು ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನು ಮಂಡಿಸಿದವರು ಇವರೇ ಅಂತ ಹೇಳ್ತೀವಿ, ವ್ಯವಸ್ಥೆಯನ್ನು. ಇನ್ನು ಅದೇ ಥರ ಕೋಪರ್ನಿಕಸ್ ಅವ್ರನ್ನ ತಗೊಂಡ್ರೆ ಇವ್ರು ಏನು ಹೇಳ್ತಾರೆ ಅಂದರೆ ಸೌರ ಕೇಂದ್ರದ ಒಂದು ಮಾದರಿಯ ವ್ಯವಸ್ಥೆ ಕುರಿತಾದಂಥ ಮಾದರಿಯ ವ್ಯವಸ್ಥೆಯ ಬಗ್ಗೆ ಒಂದು ಕಲ್ಪನೆಯನ್ನು ಹೇಳಿಕೊಟ್ಟವರು ಯಾರು? ಕೋಪರ್ನಿಕಸ್ ಅಂತಕ್ಕಂಥ ವಿಜ್ಞಾನಿ. ಇನ್ನು ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಏನು ಹೇಳಿದರೆ ಆಲ್ರೆಡಿ ತಮಗೆಲ್ಲ ಗೊತ್ತೇ ಇದೆ, ಚಂದ್ರ ಮೇಲೆ ಮೊದಲ ಬಾರಿಗೆ ಕಾಲಿಟ್ಟಿರ್ತಕ್ಕಂಥ ಒಬ್ಬ ವಿಜ್ಞಾನಿ ಅಂತ ಹೇಳ್ತೀವಿ, ಹೌದಲ್ವಾ? ಚಂದ್ರನ ಮೇಲೆ ಪ್ರಥಮ ಬಾರಿಗೆ ಕಾಲಿಟ್ಟ ವಿಜ್ಞಾನಿ ಅಂತ ಹೇಳ್ತೀವಿ. ಇವ್ರನ್ನ ಯಾರನ್ನ? ನೀಲ್ ಆರ್ಮ್ಸ್ಟ್ರಾಂಗ್ ಅವರನ್ನು, ಹೌದಾ? ಸೊ ಪ್ರಶ್ನೆ ಏನಪ್ಪ ಅಂದರೆ ಗ್ರಹಗಳ ಚಲನೆಯ ಕುರಿತು ಪ್ರಪ್ರಥಮ ಬಾರಿಗೆ ಒಂದು ಹೇಳಿಕೆಯನ್ನು ಕೊಟ್ಟ ವಿಜ್ಞಾನಿ ಯಾರು ಅಂದರೆ ಟೈಕೋ ಬ್ರಹೆ ಅಂತಕ್ಕಂಥ ವಿಜ್ಞಾನಿ. ಓಕೆ ನೆಕ್ಸ್ಟ್ ಸೆಕೆಂಡ್ ಕ್ವಶನು ನೋಡಿ ಏನು ಹೇಳುತ್ತೆ. ಸೆಕೆಂಡ್ ಕ್ವಶನ್ ನಮ್ಗೆ ಏನು ಹೇಳುತ್ತೆ ಅಂದರೆ ವಸ್ತುಗಳಿಂದ ಪಡೆಯುವ ಶಕ್ತಿ ಯಾವುದು? ಯಾವುದೇ ಒಂದು ವಸ್ತು ಇದ್ದರೆ ಆ ವಸ್ತುಗಳಿಂದ ನಮಗೆ ಸಿಗತಕ್ಕಂತಹ ಒಂದು ಶಕ್ತಿ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ ನೋಡಿ: ಯಾಂತ್ರಿಕ ಶಕ್ತಿ ಇದೆ, ಯಾಂತ್ರಿಕ ಶಕ್ತಿ ಅಂದ್ರೇನು? ಮೆಕ್ಯಾನಿಕಲ್ ಎನರ್ಜಿ. ಬೈಜಿಕ ರಾಶಿ ಇದೆ, ಸೆಕೆಂಡ್ ಆಪ್ಷನ್, ಅಂದರೆ ನ್ಯೂಕ್ಲಿಯರ್ ಎನರ್ಜಿ ಅಂತ ಕರಿತೀವಿ. ಮೂರನೇದ್ದು ಶಬ್ದ ಶಕ್ತಿ ಅಂದರೆ ಸೌಂಡ್ ಎನರ್ಜಿ. ನಾಲ್ಕನೇದ್ದು ಜಲಶಕ್ತಿ. ಸೊ ಕೊಟ್ಟಿರ್ತಕ್ಕಂಥ ಈ ಒಂದು 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಏನು ಬರೋದು? ಸರಿಯಾದ ಆನ್ಸರ್ ಏನು ಬರ್ಬೋದು? ಯಾಂತ್ರಿಕ ಶಕ್ತಿ ಅಂತ ಹೇಳ್ತೀವಿ. ಯಾವುದೇ ಒಂದು ವಸ್ತು ಇದ್ದರೆ ಆ ವಸ್ತುಗಳಿಂದ ಸಿಗ್ತಕ್ಕಂಥ ಎನರ್ಜಿನ ಯಾವುದು? ನಮಗೆ ಮೆಕ್ಯಾನಿಕಲ್ ಎನರ್ಜಿ ಅಥವಾ ಕನ್ನಡದಲ್ಲಿ ಯಾಂತ್ರಿಕ ಶಕ್ತಿ ಅಂತ ಹೇಳ್ತೀವಿ, ಹೌದಾ? ಸೊ ಇದೇ ಥರ ನ್ಯೂಕ್ಲಿಯರ್ ಎನರ್ಜಿ ಇದೆ, ಅಂದರೆ ಬೈಜಿಕ ಒಂದು ಶಕ್ತಿ ಅಂತ ಹೇಳ್ತೀವಿ. ಸೊ ಬೈಜಿಕ ಶಕ್ತಿ ನಮಗೆ ಎಲ್ಲಿಂದ ಸಿಗುತ್ತೆ? ಪರಮಾಣುಗಳಿಂದ ಸಿಗತಕ್ಕಂತಹ ಒಂದು ಎನರ್ಜಿ ಅಂತ ಹೇಳ್ತೀವಿ, ಹೌದಲ್ವಾ? ಪರಮಾಣುಗಳಿಂದ ಸಿಗುವ ಒಂದು ಶಕ್ತಿ ಅಂತ ಹೇಳ್ತೀವಿ. ಯಾವುದು? ನ್ಯೂಕ್ಲಿಯರ್ ಎನರ್ಜಿ ಅಥವಾ ಬೈಜಿಕ ಶಕ್ತಿ. ಇದೇ ಥರ ಸೌಂಡ್ ಎನರ್ಜಿ ಅಂದರೆ ಶಬ್ದ ಶಕ್ತಿ ಅಂತ ಹೇಳ್ತೀವಿ. ಇದು ಎಲ್ಲಿಂದ ಸಿಗುತ್ತೆ? ನಮಗೆ ಶಬ್ದಗಳಿಂದ ಸಿಗುವ ಒಂದು ಶಕ್ತಿ ಅಂತ ಹೇಳ್ತೀವಿ. ಶಬ್ದದಿಂದ ಸಿಗುವ ಒಂದು ಶಕ್ತಿ ಅಂತ ಹೇಳ್ತೀವಿ. ಇನ್ನು ಇದೇ ಥರ ಜಲಶಕ್ತಿ ಹೇಗೆ ಸಿಗುತ್ತೆ? ನಮಗೆ ನೀರಿನಿಂದ ಸಿಗ್ತಕ್ಕಂಥ ಒಂದು ಶಕ್ತಿ ಅಂತ ಹೇಳ್ತೀವಿ. ನೀರಿನಿಂದ ಸಿಗುವ ಶಕ್ತಿ ಅಂದ್ರೆ ಒಂದು ಜಲಶಕ್ತಿ ಅಂತ ಹೇಳ್ತೀವಿ. ಓಕೆ, ಸೊ ಮತ್ತೆ ಪ್ರಶ್ನೆ ರಿಪೀಟಾಗಿ ಹೇಳ್ತೀನಿ. ವಸ್ತುಗಳಿಂದ ಪಡೆಯುವ ಶಕ್ತಿ ಯಾವುದಪ್ಪ ಅಂದರೆ ಯಾಂತ್ರಿಕ ಶಕ್ತಿ ಅಂತ ಹೇಳ್ತೀವಿ. ಓಕೆ, ಪ್ರಶ್ನೆ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಮೂರನೇ ಪ್ರಶ್ನೆ ನೋಡಿ ಏನು ಹೇಳ್ತೀವಿ ನಮಗೆ.
ಶೂನ್ಯ ಗುಂಪಿನ ಧಾತುಗಳೆಂದು ಯಾವುದಕ್ಕೆ ಕರೆಯುತ್ತಾರೆ? ಶೂನ್ಯ ಗುಂಪಿನ ಧಾತು ಅಂತ ಯಾವ ಒಂದು ಗ್ರೂಪಿಗೆ ಕರಿತೀವಿ ಅಂತ ಒಂದು ಕ್ವಶನ್ ಕೇಳಿದರೆ ಆಪ್ಷನ್ ನೋಡಿ. ಲೋಹ ಇದೆ, ಲೋಹ ಅಂದ್ರೇನು? ಮೆಟಲ್ಸ್ ಅಂತ ಹೇಳ್ತೀವಿ. ಎರಡನೇದು ಅಲೋಹ ಅಂದರೆ ನಾನ್ ಮೆಟಲ್ಸ್ ಅಂತ ಹೇಳ್ತೀವಿ. ಮೂರನೇದು ಲೋಹಾಭಗಳು ಅಂದರೆ ಮೆಟಲೈಟ್ಸ್ ಅಂತ ಹೇಳ್ತೀವಿ. ನಾಲ್ಕನೇದು ಜಡಾನಿಲಗಳು ಅಂದರೆ ಅದಕ್ಕೆ ನೋಬೆಲ್ ಗ್ಯಾಸಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು 4 ಆಪ್ಷನ್ಗಳಿಗೆ ತಮಗೆಲ್ಲ ಗೊತ್ತಿದೆ ಸ್ನೇಹಿತರೆ. ಶೂನ್ಯ ಗುಂಪಿನ ಧಾತುಗಳು. ಶೂನ್ಯ ಗುಂಪಿನ ಅಂದರೆ ಜೀರೋ ಗ್ರೂಪ್ ಎಲಿಮೆಂಟ್. ವಿಚ್ ಆರ್ ದ ಜೀರೋ ಗ್ರೂಪ್ ಎಲಿಮೆಂಟ್ಸ್? ದ ಎಲಿಮೆಂಟ್ಸ್ ಆರ್ ನೋನ್ ಆಸ್ ದ ಜೀರೋ ಗ್ರೂಪ್ ಎಲಿಮೆಂಟ್ಸ್ ಯಾವುದಪ್ಪ ಅಂದರೆ ಸರಿಯಾದ ಆನ್ಸರ್ ನೋಬೆಲ್ ಗ್ಯಾಸಸ್ ಅಂತ ಹೇಳ್ತೀವಿ. ಸೊ ಈ ನೋಬೆಲ್ ಗ್ಯಾಸಸ್ಗೆ ಅಥವಾ ಜಡ ಅನಿಲಗಳಿಗೆ ನಾವೇನಂತ ಕರಿತೀವಿ? ಶೂನ್ಯ ಗುಂಪಿನ ಧಾತುಗಳಂತ ಕರಿತೀವಿ. ಹೌದಾ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟು 4ನೇ ಕ್ವಶನ್ ನೋಡಿ ಏನು ಹೇಳುತ್ತೆ. ಬಿಟುಮಿನಸ್ ಇದು ಏನು ಅಂತ ಕೇಳಿದರೆ ಬಿಟುಮಿನಸ್. ಸೊ ಬಿಟುಮಿನಸ್ ಅಂದರೆ ಏನು ತಮಗೆಲ್ಲ ಗೊತ್ತಿದೆ. ಸೊ ಸ್ಟಡಿ ಏನಾದರೂ ಮಾಡಿದರೆ ಪರ್ಫೆಕ್ಟ್ಲಿ ತಮಗೆ ಗೊತ್ತಾಗುತ್ತೆ. ಬಿಟುಮಿನಸ್ ಇದು ಏನು? ಆಪ್ಷನ್ ನೋಡಿ. ಗಂಧಕ, ರಂಜಕದ ಪ್ರಕಾರ, ಕಲ್ಲಿದ್ದಲಿ, ಕಬ್ಬಿಣ. ಸೊ ನೀವು ಸ್ಟಡಿ ಮಾಡಿದ ಪ್ರಕಾರ ತಮಗೆಲ್ಲ ಗೊತ್ತಿದೆ ಸ್ನೇಹಿತರೆ. ಬಿಟುಮಿನಸ್ ಇದೇನಪ್ಪ ಅಂದರೆ ಒಂದು ಕಲ್ಲಿದ್ದಲಿಯ ಒಂದು ಪ್ರಕಾರ ಅಂತ ಹೇಳ್ತೀವಿ. ಒಟ್ಟು ಕಲ್ಲಿದ್ದಲಿನ ಏನಾದರೂ ನಾವು ತೊಗೊಂಡ್ರೆ ಕಲ್ಲಿದ್ದಲಿಯಲ್ಲಿ ಒಂದು 3 ರಿಂದ 4 ಪ್ರಕಾರಗಳು ಬರ್ತವೆ. ಫಸ್ಟ್ ಬರುತ್ತೆ ಪೀಟ್ ಅಂತಕ್ಕಂಥದ್ದು ಬರುತ್ತೆ. ಪೀಟ್ ಅಂತಕ್ಕಂಥದ್ದು ಬರುತ್ತೆ. ಈ ಪೀಟ್ನಲ್ಲಿ ಅಷ್ಟು ಒಂದು ನಿಯರ್ ಅಬೌಟ್ಲಿ 60% ಏನಿರುತ್ತಪ್ಪ ಅಂದರೆ ಏನಿರುತ್ತೆ ಒಂದು ಕಲ್ಲಿದ್ದಲಿ ಅನ್ನೋದಕ್ಕಿಂತ ಕಾರ್ಬನ್ ಪರ್ಸೆಂಟೇಜು ಅಷ್ಟದರಲ್ಲಿ ಇರುತ್ತೆ. ಇದೇ ಥರ ಪೀಟ್ ಆದಮೇಲೆ ಲಿಗ್ನೈಟ್ ಅಂತಕ್ಕಂಥದ್ದು ಬರುತ್ತೆ. ಲಿಗ್ನೈಟ್ ಅಂತಕ್ಕಂಥದ್ದು ಬರುತ್ತೆ. ಸೊ ಈ ಲಿಗ್ನೈಟ್ನಲ್ಲಿ ಕೂಡ ಒಂದು ನಿಯರ್ ಅಬೌಟ್ಲಿ ಒಂದು 70% ಕಾರ್ಬನದಲ್ಲಿ ಪ್ರೆಸೆಂಟ್ ಇರುತ್ತೆ. ಇದೇ ಥರ ಇದಾದಮೇಲೆ ಬಿಟುಮಿನಸ್ ಅಂತ ಬರುತ್ತೆ. 3ನೇದು ಬಿಟುಮಿನಸ್. ಸೊ ಬಿಟುಮಿನಸ್ ಕೂಡ ಇದು ಕೂಡ ಒಂದು ಕಲ್ಲಿದ್ದಲಿಯ ಪ್ರಕಾರ. ಇದರಲ್ಲಿ ನಿಯರ್ ಅಬೌಟ್ ಐ ಥಿಂಕ್ ಒಂದು 75 to 78% ಕಾರ್ಬನ್ದ ಪರ್ಸೆಂಟೇಜು ಅದರಲ್ಲಿ ಇರುತ್ತೆ. ಇನ್ನು 4ನೇದು ಒಂದು ನೋಡಿದ್ರೆ ಇದರಲ್ಲಿ ಅಂಥ್ರಾಸೈಟ್ ಅಂತಕ್ಕಂಥದ್ದು ಬರುತ್ತೆ. ಇನ್ನೊಂದು ಅಂಥ್ರಾಸೈಟ್ ಅಂತಕ್ಕಂಥದ್ದು ಬರುತ್ತೆ. ಈ ಅಂಥ್ರಾಸೈಟ್ನಲ್ಲಿ ನಿಯರ್ ಅಬೌಟ್ 90% ಕಾರ್ಬನ್ ಇರುತ್ತೆ. ಸೊ ತಮಗೆ ಕ್ವಶನಲ್ಲಿ ಒಂದೇ ಬರಲ್ಲ ಸ್ನೇಹಿತರೆ, 2-3 ಕ್ವಶನ್ ಬರ್ತಾ ಇರುತ್ತೆ. ಬಿಟುಮಿನಸ್ ಇದೇನಂತ ಕೇಳಿದರೆ ಕಲ್ಲಿದ್ದಲಿಯ ಪ್ರಕಾರ ಅಂತ ತಾವು ಹೇಳ್ಬೋದು. ಹೌದಾ? ಸೊ ಪೀಟು, ಲಿಗ್ನೈಟು, ಆಮೇಲೆ ಬಿಟುಮಿನಸ್ಸು, ಅಂಥ್ರಾಸೈಟ್ ಇವೆಲ್ಲದನ್ನ ಕಂಪ್ಯಾರಿಸನ್ ಮಾಡಿದ್ರೆ ಜಾಸ್ತಿ ಬರೋದು ಈ ಅಂಥ್ರಾಸೈಟ್ ಅಂತಕ್ಕಂಥ ಒಂದು ಕಲ್ಲಿದ್ದಲಿಯ ಪ್ರಕಾರದಲ್ಲಿ ಜಾಸ್ತಿ ಪರ್ಸೆಂಟೇಜ್ ಆಫ್ ದ ಕಾರ್ಬನ್ ಇರೋದೆ ಈ ಅಂಥ್ರಾಸೈಟ್ನಲ್ಲಿ. ಆಮೇಲೆ ಬರೋದು ಬಿಟುಮಿನಸ್, ನೆಕ್ಸ್ಟು ಲಿಗ್ನೈಟು, ಆಮೇಲೆ ಕೊನೆಯದಾಗಿ ಈ ಪೀಟ್ ಅಂತಕ್ಕಂಥದ್ದು ಬರುತ್ತೆ. ಓಕೆ, ಸೊ ಇದೇ ಥರ ಕ್ವಶನ್ಗಳಲ್ಲಿ ಬಂದಿರುತ್ತೆ. ಇನ್ನು ಈ ಗಂಧಕನ ತೊಗೊಂಡ್ರೆ ಸೊ ಗಂಧಕದಲ್ಲಿ ಕೂಡ ಒಂದು ಪ್ರಕಾರಗಳು ಬರುತ್ತೆ, ರಂಜಕದಲ್ಲಿ ಕೂಡ ಒಂದು ಪ್ರಕಾರ ಬರುತ್ತೆ, ಕಬ್ಬಿಣದಲ್ಲಿ ಕೂಡ ಬರುತ್ತೆ. ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಹೌದಾ? ಗಂಧಕನ ತೊಗೊಂಡ್ರೆ ಎಷ್ಟು ಬರುತ್ತೆ ಇದರಲ್ಲಿ? ಒಂದು 2 ರಿಂದ 3 ಗಂಧಕಗಳು ಇಲ್ಲಿ ಬರುತ್ತೆ. ಎಕ್ಸಾಂಪಲ್ ಅಂದರೆ ಈ ಆಕ್ಟಾಹೆಡ್ರಲ್ ಸಲ್ಫರ್ ಆಗಿರ್ಬೋದು, ಅಥವಾ ಮೋನೋಕ್ಲಿನಿಕ್ ಸಲ್ಫರ್ ಆಗಿರ್ಬೋದು, ಅಥವಾ ಒಂದು ಪ್ಲಾಸ್ಟಿಕ್ ಸಲ್ಫರ್ ಆಗಿರ್ಬೋದು. ಇವೆಲ್ಲ ಬರೋದು ಎಲ್ಲಿಯಪ್ಪ ಅಂದರೆ ಒಂದು ಗಂಧಕದ ಒಂದು ಪ್ರಕಾರದಲ್ಲಿ ಬರುತ್ತೆ. ರಂಜಕವನ್ನು ಏನಾದರೂ ತಗೊಂಡ್ರೆ ರಂಜಕ ಅಂದ್ರೇನು? ಫಾಸ್ಫರಸ್. ಸೊ ಇದರಲ್ಲಿ ಬರೋದೇ ಒಂದು 2 ಟೈಪ್ಸ್. ಅದು ಯಾವುದಪ್ಪ ಅಂದರೆ ಒಂದು ವೈಟ್ ಫಾಸ್ಫರಸ್ಸು, ಇನ್ನೊಂದು ರೆಡ್ ಫಾಸ್ಫರಸ್ ಅಂತಕ್ಕಂಥ ಒಂದು 2 ಫಾಸ್ಫರಸ್ ಅದರಲ್ಲಿ ಬರುತ್ತೆ. ಹೌದಾ? ಸೊ ಇನ್ನು ಕಬ್ಬಿಣನ ತೊಗೊಂಡ್ರೆ ಕಬ್ಬಿಣದಲ್ಲಿ ಬರ್ತಲ್ವ ಸ್ಟೀಲು, ಐರನು, ರೋಸ್ಟ್ ಐರನು, ಪಿಗ್ ಐರನ್ ಅಂತ. ಸೊ ಇದು ಕೂಡ ಒಂದು ಕಬ್ಬಿಣದಲ್ಲ ಪ್ರಕಾರಗಳೇ. ಬಟ್ ಇಲ್ಲಿ ಕ್ವಶನ್ ಇರೋದು ಬಿಟುಮಿನಸ್ ಇದು ಏನಂತ ಕೇಳಿದರೆ, ಸೊ ಬಿಟುಮಿನಸ್ ಇದು ಏನಪ್ಪ ಅಂದರೆ ಒನ್ ಟೈಪ್ ಆಫ್ ದ ಕೋಲ್ ಅಂತ ಹೇಳ್ತೀವಿ. ಹೈಯೆಸ್ಟ್ ಪರ್ಸೆಂಟ್ ಆಫ್ ಕಾರ್ಬನ್ ಪ್ರೆಸೆಂಟ್ ಇನ್ ದ ಅಂಥ್ರಾಸೈಟ್, ದೆನ್ ನೆಕ್ಸ್ಟ್ ಬಿಟುಮಿನಸ್, ನೆಕ್ಸ್ಟ್ ಲಿಗ್ನೈಟ್, ದೆನ್ ಲಾಸ್ಟ್ ಪೀಟ್ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 5ನೇ ಪ್ರಶ್ನೆ ನೋಡಿ ಏನು ಹೇಳುತ್ತೆ. ಸಸ್ಯದ ಯಾವ ಭಾಗದಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತೆ ಅಂತ ಕ್ವಶನ್ ಕೇಳ್ತಾರೆ. ಸಸ್ಯದ ಯಾವ ಒಂದು ಭಾಗದಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತೆ? ಆನ್ಸರ್ ನೋಡಿ. ಹೂವಿದೆ, ಎಲೆ ಇದೆ, ಕಾಂಡ ಇದೆ, ಮೇಲಿನ ಎಲ್ಲ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ತಾವೇನಾದರೂ ಸ್ಟಡಿ ಮಾಡಿದರೆ ಅಥವಾ ತಮಗೇನಾದರೂ ನಾಲೆಜ್ ಇದ್ದರೆ ಸೊ ತಾವು ಈಸಿಯಾಗಿ ಹೇಳ್ತೀರಾ. ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಇಲ್ಲಿ ಮೇಲಿನ ಎಲ್ಲ ಅಂತ ಹೇಳ್ತೀವಿ. ಯಾಕಂದರೆ ದ್ವಿತೀಯ ಸಂಶ್ಲೇಷಣೆ ಅಂದರೆ ಹೆಂಗಿರ್ತಪ್ಪ ಅಂದರೆ ಪ್ರತಿಯೊಂದು ಸಸ್ಯದ ಯಾವ ಬೇಕಾದ ಒಂದು ಭಾಗದಲ್ಲಿ ಅದು ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಅದು ಹೂವಾಗಿರ್ಬೋದು, ಅದು ಎಲೆ ಆಗಿರ್ಬೋದು, ಅಥವಾ ಅದು ಕಾಂಡ ಕೂಡ ಆಗಿರ್ಬೋದು. ಸೊ ಪ್ರತಿಯೊಂದರಲ್ಲಿ ನಡೆಯತಕ್ಕಂಥ ಒಂದು ಇದು ದ್ಯುತಿ ಸಂಶ್ಲೇಷಣೆ. ಸೊ ಹೀಗಾಗಿ
ಸಸ್ಯದ ಯಾವ ಒಂದು ಭಾಗದಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತೆ ಅಂತಕ್ಕಂಥ ಕ್ವಶನ್ ಕೇಳಿದ್ರೆ ಇದೆಲ್ಲ ಒಂದು ಫಾರ್ ಎಕ್ಸಾಂಪಲ್ ಹೂ ಕೊಟ್ಟಿದ್ದರೆ ಬೇರೆ ಏನು ಕೊಟ್ಟಿಲ್ಲ ಅಂದರೆ ಸೊ ಇದಕ್ಕೆ ಅಷ್ಟೇ ರೇಟ್ ಹಾಕಿ. ಅಂದರೆ ಎಲೆ ಕೊಟ್ಟಿದ್ದಾರೆ ಬೇರೆ ಏನೂ ಕೊಟ್ಟಿಲ್ಲ, ಬೇರೆ ಬೇರೆ ಆಪ್ಷನ್ ಬೇರೆ ಇರ್ತಾ ಇದ್ದರೆ ಅವಾಗ ಎಲೆಯನ್ನು ರೈಟ್ ಹಾಕಿ. ಇಲ್ಲಾಂದರೆ ಇವೆರಡೂ ಇಲ್ಲ, ಜಸ್ಟ್ ಕಾಂಡ ಕೊಟ್ಟು ಇದ್ರ ಬಿಟ್ಟರೆ ಇನ್ನುಳಿದು ಬೇರೆ ಏನಾದರೂ ಕೊಟ್ಟಿದ್ದರೆ ಅವಾಗ ತಾವು ಕಾಂಡವನ್ನು ರೈಟ್ ಹಾಕಬೇಕಾಗುತ್ತೆ. ಸೊ ಇಲ್ಲಿ ಎಲ್ಲ ಕೊಟ್ಟಿದ್ವಿ, ಮೇಲಿನ ಎಲ್ಲ ಅಂತ ಇದೆ ಆಪ್ಷನ್. ಸೊ ಹೀಗಾಗಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ್ಲ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 6ನೇ ಪ್ರಶ್ನೆ ನೋಡಿ ಹೀಗಿದೆ. ಮಾಂಸಖಂಡಗಳ ಸಂಕೋಚನೆಗೆ ಅವಶ್ಯಕವಿರುವ ಮೂಲಧಾತು ಯಾವುದು? ಓಕೆ, ಮಾಂಸಖಂಡಗಳು ಇರುತ್ತಲ್ಲ, ಸೊ ಈ ನಮ್ಮ ಮಾಂಸಖಂಡಗಳ ಒಂದು ಸಂಕೋಚನೆ ಅಂದರೆ ಏನಾಗುತ್ತೆ? ಆ್ಯಕ್ಚುಲಿ ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಅಂದ್ರೆ ಏನು? ಇಲ್ಲಿ ಡಯಾಗ್ರಾಮ್ ನೋಡಿ. ಈ ನಮ್ಮ ಮಾಂಸಖಂಡಗಳು ಯಾವಾಗ ಒಂದು ರಿಲ್ಯಾಕ್ಸೇಷನ್ ಆಗುತ್ತೆ ಅವಾಗ ಏನಾಗುತ್ತೆ? ಈ ಮಾಂಸಖಂಡಗಳು ಪೂರ್ತಿಯಾಗಿ ಒಂಥರ ತಳ್ಳಗಾಗುತ್ತಾ? ಹೌದಾ? ಇಲ್ಲಿ ನೋಡಿ, ಫಸ್ಟ್ ಡಯಾಗ್ರಾಮು ನೋಡಿ, ಆಮೇಲೆ ಸೆಕೆಂಡ್ ಡಯಾಗ್ರಾಮ್ ನೋಡಿ. ಈ ಫಸ್ಟ್ ಡಯಾಗ್ರಾಮಲ್ಲಿ ಸ್ವಲ್ಪ ತೆಳಗಿದೆ. ಸೊ ತೆಳ್ಳಗಿದ್ದಾಗ ನಾವು ಏನಂತ ಕರಿತೀವಿ? ಅದಕ್ಕೆ ರಿಲ್ಯಾಕ್ಸೇಷನ್ ಅಂತ ಕರಿತೀವಿ. ಆಮೇಲೆ ದಪ್ಪವಾದಾಗ, ನಮ್ಮ ಮಾಂಸಖಂಡ ಯಾವಾಗ ದಪ್ಪ ಆಗುತ್ತೆ ಅವಾಗ ನಾವೇನಂತ ಕರಿತೀವಿ? ಕಾಂಟ್ರಾಕ್ಷನ್ ಅಂತ ಕರಿತೀವಿ. ಸೊ ಈ ಒಂದು ಪ್ರೊಸೀಜರ್ ಆಗುವ ಟೈಮಲ್ಲಿ ಇದಕ್ಕೆ ಅಂದರೆ ಮಾಂಸಖಂಡಗಳ ಒಂದು ಸಂಕೋಚನೆಗೆ ಅವಶ್ಯಕವಿರುವ ಮೂಲಧಾತು ಯಾವುದು ಅಂತ ಕೇಳ್ತಾರೆ. ಆಪ್ಷನ್ ನೋಡಿ, ಕೆಳಗೆ ಕೊಟ್ಟಿದ್ದಾರೆ ನೋಡಿ. ಏನೇನು ಕೊಟ್ಟಿದ್ದಾರೆ? ಮ್ಯಾಗ್ನೇಷಿಯಮ್ ಇದೆ, ಹೌದಾ? ಮ್ಯಾಗ್ನೇಷಿಯಮ್ ಇದೆ, ಕ್ಯಾಲ್ಶಿಯಂ ಇದೆ, ಅಯೋಡಿನ್ ಇದೆ, ಮತ್ತು ಪೊಟ್ಯಾಷಿಯಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮ್ಯಾಗ್ನೇಷಿಯಮ್ ಅಂತ ಹೇಳ್ತೀವಿ, ಹೌದಾ? ಸೊ ಈ ಒಂದು ಮ್ಯಾಗ್ನೇಷಿಯಮ್ ಇದ್ರೇ ಏನಾಗುತ್ತೆ? ಒಂದು ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್ ಪ್ರೊಸೀಜರು ನಮ್ಮ ಶರೀರದಲ್ಲಿ ವ್ಯವಸ್ಥಿತವಾಗಿ ಆಗ್ತಾ ಇರುತ್ತೆ. ಇದಲ್ಲದೆ ನಮ್ಮ ನೇಚರ್ನಲ್ಲಿ ಇರ್ತಕ್ಕಂಥ ಪ್ಲ್ಯಾಂಟ್ಸ್ ಇರುತ್ತಲ್ಲ, ಸೊ ಪ್ಲ್ಯಾಂಟ್ನಲ್ಲಿ ಏನು ಇರುತ್ತಲ್ಲ, ಎಲೆಗಳು ಇರುತ್ತಲ್ಲ, ಸೊ ಎಲೆಗಳ ಒಂದು ಹಸಿರು ಬಣ್ಣಕ್ಕೆ ಕಾರಣ ಆಗಿರೋದು ಕೂಡ ಈ ಮ್ಯಾಗ್ನೇಷಿಯಮ್ ಅಂತ ಹೇಳ್ತೀವಿ. ಸೊ ಇದು ಕೂಡ ತಮ್ಮ ಗಮನದಲ್ಲಿ ಇರಬೇಕು. ಇನ್ನು ಕ್ಯಾಲ್ಶಿಯಂ ತೊಗೊಂಡ್ರಿ, ಕ್ಯಾಲ್ಶಿಯಂ ಎದಕ್ಕೆ ಯೂಸ್ ಆಗುತ್ತೆ? ನಮ್ಮ ಶರೀರದಲ್ಲಿರ್ತಕ್ಕಂಥ ಹಲ್ಲು ಮತ್ತು ಮೂಳೆಗಳ ಒಂದು ಮಹತ್ವಪೂರ್ಣವಾದಂಥ ಘಟಕ ಅಂತ ಹೇಳ್ತೀವಿ. ಸೊ ನಮ್ಮ ಬೋನ್ಸ್ ಏನಾದರೂ ಸ್ಟ್ರಾಂಗ್ ಆಗಬೇಕಾದ್ರೆ ಅಲ್ಲಿ ಇಂಪಾರ್ಟೆಂಟ್ ಇರೋದೇ ಈ ಒಂದು ಕ್ಯಾಲ್ಶಿಯಂ ಮೂಲಧಾತು ಅಂತ ಹೇಳ್ತೀವಿ. ಇದೇ ಥರ ಅಯೋಡಿನ್ ತೊಗೊಂಡ್ರೆ, ಅಯೋಡಿನ್ ಎದಕ್ಕೆ ಯೂಸ್ ಆಗುತ್ತೆ? ನಮ್ಮ ಬಾಡಿನಲ್ಲಿ ಎದಕ್ಕೆ ಯೂಸ್ ಆಗುತ್ತೆ? ಒಂದು ಥೈರಾಯ್ಡ್ ಗ್ಲ್ಯಾಂಡ್ ಇರುತ್ತಲ್ವ ನಮ್ಮ ಬಾಡಿನಲ್ಲಿ, ಕುತ್ತಿಗೆ ಭಾಗನ ಇರುತ್ತಲ್ವ, ಸೊ ಆ ಥೈರಾಯ್ಡ್ ಗ್ಲ್ಯಾಂಡ್ನ ಒಂದು ಚಟುವಟಿಕೆಯ ಸಲುವಾಗಿ ಅತಿ ಅವಶ್ಯಕ ಇರುವಂತಹ ಒಂದು ಏನಂತ ಕರಿತೀವಿ? ಮೂಲಧಾತು ಅಂತ ಹೇಳ್ತೀವಿ. ಥೈರಾಯ್ಡ್ ಗ್ಲ್ಯಾಂಡ್ನ ಒಂದು ಚಟುವಟಿಕೆಯ ಸಲುವಾಗಿ ಅತ್ಯಂತ ಮಹತ್ವದ ಘಟಕ ಅಂತ ಹೇಳ್ತೀವಿ. ಇನ್ನು ಇದೇ ಥರ ಪೊಟ್ಯಾಷಿಯಂ ತೊಗೊಂಡ್ರೆ, ಪೊಟ್ಯಾಷಿಯಂ ಎದಕ್ಕೆ ಯೂಸ್ ಆಗುತ್ತೆ? ಒಂದು ಹೃದಯ ಬಡಿತಕ್ಕೆ ಅತಿ ಅವಶ್ಯಕವಾಗಿರುವ ಹೃದಯದ ಬಡಿತ ಏನಿರುತ್ತಲ್ವ, ಸೊ ಅದ್ರ ಪೂರ್ತಿಯಾಗಿ ಒಂದು ಮ್ಯಾನೇಜ್ಮೆಂಟ್ ಮಾಡೋದು ಯಾವುದಪ್ಪ ಅಂದರೆ ಪೊಟ್ಯಾಷಿಯಮ್ಮು. ಸೊ ಪೊಟ್ಯಾಷಿಯಮ್ ಜಾಸ್ತಿ ಆದರೂ ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಆಮೇಲೆ ಕಮ್ಮಿ ಆದರೂ ಕೂಡ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ಹೀಗಾಗಿ ನಮ್ಮ ಬಾಡಿನಲ್ಲಿ ಎಷ್ಟು ಬೇಕಾಟ್ಟು ಮ್ಯಾಗ್ನೇಷಿಯಮ್ ಇರಬೇಕು, ಕ್ಯಾಲ್ಶಿಯಂ ಇರಬೇಕು, ಅಯೋಡಿನ್ ಕೂಡ ಇರಬೇಕು, ಆಮೇಲೆ ಪೊಟ್ಯಾಷಿಯಮ್ ಕೂಡ ಇರಬೇಕು. ಇಲ್ಲಿ ಪ್ರಶ್ನೆ ಏನಪ್ಪ ಅಂದರೆ ಮಾಂಸಖಂಡಗಳ ಒಂದು ಸಂಕೋಚನೆಗೆ ಅವಶ್ಯಕವಿರುವ ಮೂಲಧಾತು ಯಾವುದಪ್ಪ ಅಂತ ಕೇಳಿದ್ರೆ ಮ್ಯಾಗ್ನೇಷಿಯಮ್ ಅಂತ ರೈಟ್ ಹಾಕಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, 7ನೇ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ. ಧನ ಅಂದ್ರೇನು? ಪಾಸಿಟಿವ್. ಸೊ ಧನ ವಿದ್ಯುತ್ ಅಂಶ ಹೊಂದಿರುವ ಪರಮಾಣುವಿಗೆ ಏನೆಂದು ಕರೆಯುತ್ತಾರೆ? ಒಂದು ಸಿಂಪಲ್ ಕ್ವಶನ್ ಇದೆ. ಸೊ ಏನಾದರೂ ಪಾಸಿಟಿವ್ ಚಾರ್ಜಸ್ ಇದ್ದರೆ, ಸೊ ಪಾಸಿಟಿವ್ ಚಾರ್ಜ್ ಇರತಕ್ಕಂಥ ಒಂದು ಅಟಮ್ಸ್ ಏನಾದರೂ ಇದೆ, ಪರಮಾಣು ಅಂದ್ರೇನು? ಅಟಮ್ಸ್ ಏನಾದರೂ ಇದ್ದರೆ ಅದಕ್ಕೆ ಏನಂತ ಕರಿತೀವಿ? ಆಪ್ಷನ್ ನೋಡಿ ಏನೇನು ಕೊಟ್ಟಿದ್ರೆ, ಆ್ಯನಿಯನ್ ಇದೆ, ಕ್ಯಾಟೈನ್ ಇದೆ, ಅಯನ್ಸ್ ಇದೆ, ಮತ್ತು ನ್ಯೂಕ್ಲಿಯಾನ್ಸ್ ಇದೆ. ಸೊ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಕ್ಯಾಟೈನ್ಸ್ ಅಂತ ಹೇಳ್ತೀವಿ. ಸೊ ಕ್ಯಾಟೈನ್ಸ್ ಅಂದ್ರೆ ಪಾಸಿಟಿವ್ ಚಾರ್ಜ್ಡ್ ಅಟಮ್ಸ್ ಅಂತ ಹೇಳ್ತೀವಿ, ಹೌದಾ? ಕ್ಯಾಟೈನ್ಸ್ ಅಂದ್ರೆ ಪಾಸಿಟಿವ್ ಚಾರ್ಜ್ಡ್ ಅಟಮ್ಸ್ ಅಂತ ಹೇಳ್ತೀವಿ. ಇನ್ನು ಈ ಆ್ಯನ್ಸ್ ಏನಾದರೂ ಇದ್ದರೆ ಅದನ್ನು ನಾವೇನಂತ ಹೇಳ್ತೀವಿ? ನೆಗೆಟಿವ್ಲಿ ಚಾರ್ಜ್ ಅಟಮ್ಸ್ ಅಂತ ಹೇಳ್ತೀವಿ. ಕೆಲವೊಂದು ಅಟಮ್ಸ್ಗಳು ಪಾಸಿಟಿವ್ ಇರುತ್ತೆ, ಕೆಲವೊಂದು ಅಟಮ್ಸ್ಗಳು ಪಾಸಿಟಿವ್ ಇರುತ್ತೆ. ಸೊ ಪಾಸಿಟಿವ್ ಇದ್ದರೆ ಕ್ಯಾಟೈನ್ಸು, ನೆಗೆಟಿವ್ ಇದ್ದರೆ ಆ್ಯನ್ಸು. ಇನ್ನು ಅಯನ್ಸ್ ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಆನ್ಸರ್ ಏನಾದರೂ ಇದ್ದರೆ ಸೊ ಅದಕ್ಕೆ ನಾವೇನಂತ ಕರಿತೀವಿ? ಅಯನ್ಸ್ ಅಂತ ಕರಿತೀವಿ. ಸೊ ನ್ಯೂಕ್ಲಿಯನ್ಸ್ ಅಂತ ಇದ್ರ ಆನ್ಸರ್ ಆಗಲ್ಲ. ಸೊ ಪ್ರಶ್ನೆ ಮತ್ತೊಮ್ಮೆ ಹೇಳ್ತೀನಿ. ಧನ ವಿದ್ಯುತ್ ಅಂಶ ಹೊಂದಿರುವ ಪರಮಾಣುವಿಗೆ ಏನೆಂದು ಕರೆಯುತ್ತಾರೆ? ಏನಂತ ಕರೀತಾರೆ? ಕ್ಯಾಟೈನ್ಸ್ ಅಂತ ಕರಿತೀವಿ. ಕ್ಯಾಟೈನ್ಸ್ ಅಂದ್ರೆ ಪಾಸಿಟಿವ್ ಚಾರ್ಜ್ ಇರತಕ್ಕಂತಹ
ಐಟಮ್ಸು. ಇನ್ನು ಅದೇ ಥರ ನೆಗೆಟಿವ್ ಚಾರ್ಜ್ ಇರ್ತಕ್ಕಂಥ ಐಟಮ್ಸ್ಗೆ ಏನಂತ ಕರಿತೀವಿ? ಅನಯನ್ಸ್ ಅಂತ ಕರಿತೀವಿ. ಎರಡೂ ಅಯಾನ್ಸ್ಗಳು ಏನಾದರೂ ಇದ್ದರೆ ಅದಕ್ಕೆ ಏನಂತ ಕರಿತೀವಿ? ಅಯಾನ್ಸ್ ಅಂತ ಕರಿತೀವಿ ಸಿಂಪಲ್ ಆಗಿ. ಓಕೆ ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 8ನೇ ಕ್ವಶನ್ ನೋಡಿ ಏನು ಹೇಳುತ್ತೆ. ಘನ ದ್ರವ ಮತ್ತು ಅನಿಲಗಳನ್ನು ಕಾಯಿಸಿದಾಗ ಏನಾಗುತ್ತೆ? ಏನು ವ್ಯಾಕೋಚನ ಆಗುತ್ತಾ, ಸಂಕೋಚನ ಆಗುತ್ತಾ, ಅಥವಾ ಸಂಕೋಚನ ಮತ್ತು ವ್ಯಾಕೋಚನ ಎರಡೂ ಆಗುತ್ತಾ, ಅಥವಾ ಯಾವುದೂ ಆಗಲ್ಲ ಅಂತಕ್ಕಂಥ ಒಂದು 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ವ್ಯಾಕೋಚನ ಅಂದರೆ ಏನು? ಇದಕ್ಕೆ ಇಂಗ್ಲೀಷ್ನಲ್ಲಿ ಅಂತ ಕರಿತೀವಿ? ಎಕ್ಸ್ಪಾನ್ಷನ್ ಅಂತ ಕರಿತೀವಿ. ಎಕ್ಸ್ಪಾನ್ಷನ್ ಅಂದರೆ ವ್ಯಾಕೋಚನವಾಗುವುದು. ಇನ್ನು ಸೆಕೆಂಡ್ ಇದೆ ನೋಡಿ, ಸಂಕೋಚನವಾಗುವುದು. ಸಂಕೋಚನ ಅಂದರೆ ಏನಂತ ಕರಿತೀವಿ ಇಂಗ್ಲೀಷ್ನಲ್ಲಿ? ಇದಕ್ಕೆ ಕಾಂಪ್ರೆಷನ್ ಅಂತ ಕರಿತೀವಿ. ಕಾಂಪ್ರೆಷನ್ ಅಂದರೆ ಸಂಕೋಚನವಾಗುವುದು. ಇನ್ನು ಮತ್ತು ಬ ಎರಡು ಅಂತಿದೆ, ಯಾವುದು ಅಲ್ಲ ಅಂತಿದೆ. ಸೊ ಇಲ್ಲಿ ಘನ ದ್ರವ ಮತ್ತು ಅನಿಲಗಳನ್ನು ಏನಾದರೂ ಕಾಯಿಸಿದರೆ ತಮ್ಗೆ ಗೊತ್ತಿಲ್ಲ ಸ್ನೇಹಿತರೆ, ಏನಾಗುತ್ತೆ ಅಲ್ಲಿ? ವ್ಯಾಕೋಚನವಾಗುತ್ತೆ. ವ್ಯಾಕೋಚನ ಅಂದ್ರೆ ಏನು? ಎಕ್ಸ್ಪಾನ್ಷನ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲು ನಿಮ್ಮ ಹತ್ರ ಈ 2 ವೀಲರ್ ಬೈಕ್ ಇರುತ್ತಲ್ಲ, ಸೊ ಬೈಕ್ದ ಒಂದು ಟಯರ್ ಅಂದರೆ ನಾವು ಎಲ್ಲಾದರೂ ಜಾಸ್ತಿ ಕಿಲೋಮೀಟರ್ ಏನಾದರೂ ಟ್ರಾವೆಲಿಂಗ್ ಮಾಡಿದರೆ, ಒಂದು 100, 150, 200 ಕಿಲೋಮೀಟರ್ ಕಂಟಿನ್ಯೂಸ್ ಏನಾದರೂ ಟ್ರಾವೆಲಿಂಗ್ ಮಾಡಿದರೆ ಆ ಗಾಲಿಯಲ್ಲಿ ಏನಿರುತ್ತೆ? ಏರ್ ಇರುತ್ತಲ್ವಾ? ಸೊ ಏರ್ ಏನಾಗುತ್ತೆ? ಕಂಟಿನ್ಯೂಸ್ ಆಗಿ ಸರ್ಕ್ಯುಲರ್ ಮೋಷನ್ ಆಗೋದ್ರಿಂದ ಅಲ್ಲಿರ್ತಕ್ಕಂಥ ಗ್ಯಾಸ್ ಏನಾಗುತ್ತೆ? ಹೀಟ್ ಆಗುತ್ತೆ. ಸೊ ಹೀಟ್ ಆಗಿ ಏನಾಗುತ್ತೆ? ಅಲ್ಲಿ ಎಕ್ಸ್ಪಾನ್ಷನ್ ಆಗ್ತಾ ಇರುತ್ತೆ. ಸೊ ಅದೇ ಒಂದು ರೀಸನ್ನಿಂದ ಏನಾಗುತ್ತೆ? ಈ 2 ವೀಲರ್ ಇರಲಿ ಅಥವಾ 4 ವೀಲರ್ ಇರಲಿ, ಅದರ ಟೈರ್ಗಳು ಆಗಾಗ ಸ್ಪೀಡ್ ಹೋಗುವಾಗ ಅವು ಹೊಡಿತಾ ಇರುತ್ತೆ. ಸೊ ಹೊಡೆದು ಏನಾಗುತ್ತೆ? ಆಕ್ಸಿಡೆಂಟ್ ಆಗ್ತಾ ಇರುತ್ತೆ. ಸೊ ಇದೇ ಒಂದು ಅಲ್ಲಿ ಮೇನ್ ರೀಸನು. ಏನಪ್ಪ ಅಂದರೆ ಘನ ದ್ರವ ಮತ್ತು ಅಥವಾ ಅನಿಲಗಳನ್ನು ಕಾಯಿಸಿದಾಗ ಅವು ಏನಾಗುತ್ತೆ? ಎಕ್ಸ್ಪಾನ್ಷನ್ ಆಗ್ತಾ ಇರ್ತವೆ, ಕಾಂಪ್ರೆಷನ್ ಆಗಲ್ಲ. ಕಾಂಪ್ರೆಷನ್ ಅಂದ್ರೇನು? ಸಂಕೋಚನ ಆಗುವುದು. ಓಕೆ, ಕ್ವಶನ್ ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 9ನೇ ಪ್ರಶ್ನೆ ನೋಡಿ ಏನು ಹೇಳುತ್ತೆ ನಮಗೆ. ಮರುಭೂಮಿಯಲ್ಲಿ ಬೆಳೆಯುವ ಸಸ್ಯಗಳನ್ನು ಏನೆನ್ನುತ್ತಾರೆ? ಮರುಭೂಮಿಯಲ್ಲಿ ಕೂಡ ಸಸ್ಯಗಳು ಬೆಳೀತಾ ಇರುತ್ತೆ, ನೀರಿನಲ್ಲಿ ಕೂಡ ಬೆಳೀತಾ ಇರುತ್ತೆ, ಉಪ್ಪಿನ ಮಣ್ಣಲ್ಲಿ ಕೂಡ ಬೆಳೀತಾ ಇರುತ್ತೆ. ಆಮೇಲೆ ಎಲ್ಲ ಕಡೆ, ಇಡೀ ಭೂಮಿ ಮೇಲೆ ಎಲ್ಲ ಕಡೆ ಗಿಡ ಬೆಳೀತಾ ಇರುತ್ತೆ. ಸೊ ಅದರಲ್ಲಿ ಎಸ್ಪೆಷಲಿಯಾಗಿ ಮರುಭೂಮಿಯಲ್ಲಿ ಬೆಳೆಯತಕ್ಕಂಥ ಸಸ್ಯಗಳನ್ನು ಏನಂತ ಕರೀತಾರೆ? ಆಪ್ಷನ್ ನೋಡಿ, ಎಪಿಫೈಟ್ ಇದೆ, ಹೈಡ್ರೋಫೈಟ್ ಇದೆ, ಹ್ಯಾಲೋಫೈಟ್ ಇದೆ, ಜಿರೋಫೈಟ್ ಇದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಜಿರೋಫೈಟ್ ಅಂತ ಹೇಳ್ತೀವಿ. ಈ ಜಿರೋಫೈಟ್ ಅಂದ್ರೆ ಮರುಭೂಮಿಯಲ್ಲಿ ಬೆಳೆಯತಕ್ಕಂಥ ಒಂದು ಪ್ಲ್ಯಾಂಟ್ಸ್ಗಳಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ಕ್ಯಾಕ್ಟಸ್ ಆಗಿರ್ಬೋದು. ಕ್ಯಾಕ್ಟಸ್ ಅಂತಕ್ಕಂಥ ಒಂದು ಪ್ಲ್ಯಾಂಟ್ ಬರುತ್ತೆ. ಸೊ ಇದು ಮರುಭೂಮಿಯಲ್ಲಿ ಬೆಳೆಯತಕ್ಕಂಥ ಒಂದು ಪ್ಲ್ಯಾಂಟು. ಆಮೇಲೆ ಎಕ್ಯಾಶಿಯಾ ಅಂತಕ್ಕಂಥ ಬರುತ್ತೆ, ಅದು ಬೆರೀತಾರೆ. ಆಮೇಲೆ ಒಲ್ಯಾಂಡರ್ ಅಂತಕ್ಕಂಥ ಬರುತ್ತೆ, ಇನ್ನೊಂದು ಒಲ್ಯಾಂಡರ್. ಸೊ ಇವೆಲ್ಲವುಗಳನ್ನ ಏನಂತ ಕರಿತೀವಿ ನಾವು? ಮರುಭೂಮಿಯಲ್ಲಿ ಬೆಳೆಯತಕ್ಕಂಥ ಒಂದು ಸಸ್ಯ ಅಂತ ಹೇಳ್ತೀವಿ. ಇನ್ನು ಎಪಿಫೈಟ್, ಜಿರೋಫೈಟ್ ಅಂದ್ರೇನು? ಮರುಭೂಮಿಯಲ್ಲಿ ಬೆಳೆಯುವ ಸಸ್ಯಗಳು. ಇದೇ ಥರ ಎಪಿಫೈಟ್ ಅಂದ್ರೇನು? ಸಸ್ಯಗಳ ಮೇಲೆ ಸಸ್ಯಗಳ ಬೆಳವಣಿಗೆ ಆಗೋದನ್ನು, ಸಸ್ಯಗಳ ಮೇಲೆ ಸಸ್ಯ ಬೆಳೆಯುವುದು. ಕೆಲವೊಂದು ಗಿಡ ಮರಗಳ ಮೇಲೆ ಏನಾಗುತ್ತೆ? ಬೇರೆದೊಂದು ಸಣ್ಣ ಗಿಡಗಳು ಅಥವಾ ಸಣ್ಣ ಒಂದು ಸಸ್ಯಗಳಲ್ಲಿ ಬೆಳೀತಾ ಇರ್ತೀವಿ. ಅಂತಹ ಒಂದು ಸಸ್ಯಗಳನ್ನು ಏನಂತ ಕರಿತೀವಿ? ಎಪಿಫೈಟ್ಸ್ ಅಂತ ಕರಿತೀವಿ. ಎಪಿಫೈಟ್ಸ್. ಇನ್ನು ಇದೇ ಥರ ಸೆಕೆಂಡ್ ಆಪ್ಷನ್ ನೋಡಿ, ಹೈಡ್ರೋಫೈಟ್ ಇದೆ. ಹೈಡ್ರೋಫೈಟ್ ಅಂದ್ರೇನು? ನೀರಿನಲ್ಲಿ ಬೆಳೆಯತಕ್ಕಂಥ ಒಂದು ಸಸ್ಯಗಳಂತ ಹೇಳ್ತೀವಿ. ನೀರಿನಲ್ಲಿ ಬೆಳೆಯುವ ಸಸ್ಯಗಳು ಅಂತ ಹೇಳ್ತೀವಿ. ಬೆಸ್ಟ್ ಎಕ್ಸಾಂಪಲ್ ತೊಗೊಂಡ್ರೆ ಹೈಡ್ರಿಲ್ಲಾ. ತಮಗೆಲ್ಲ ಗೊತ್ತೇ ಇದಲ್ಲ ಹೈಡ್ರಿಲ್ಲಾ ಪ್ಲ್ಯಾಂಟು. ಸೊ ಹೈಡ್ರಿಲ್ಲಾ ಏನಾಗುತ್ತೆ? ಕಂಟಿನ್ಯೂಸ್ ಆಗಿ ನೀರಿನಲ್ಲಿ ಬದುಕ್ತಕ್ಕಂಥ ಒಂದು ಪ್ಲ್ಯಾಂಟ್ ಅಂತ ಹೇಳ್ತೀವಿ. ಇದೇ ಥರ ಹ್ಯಾಲೋಫೈಟ್ ಕೂಡ ಕೊಟ್ಟಿದ್ದಾರೆ. ಹ್ಯಾಲೋಫೈಟ್ ಅಂದ್ರೇನು? ಉಪ್ಪಿನ ಮಣ್ಣಿನಲ್ಲಿ ಬೆಳೆಯತಕ್ಕಂಥ ಸಸ್ಯಗಳು. ಉಪ್ಪಿನ ಮಣ್ಣಲ್ಲಿ ಇರುತ್ತಲ್ವ? ಸೊ ಅಂಥ ಒಂದು ಪ್ರದೇಶದಲ್ಲಿ, ಅಂದರೆ ಉಪ್ಪಿನ ಮಣ್ಣಿನ ಪ್ರದೇಶದಲ್ಲಿ ಬೆಳೆಯುವ ಸಸ್ಯ ಅಂತ ಹೇಳ್ತೀವಿ, ಹೌದಾ? ಸೊ ಈ ರೀತಿಯಾಗಿ ಇಲ್ಲಿ ಕ್ವಶನ್ ಏನಪ್ಪ ಅಂದರೆ ಮರುಭೂಮಿಯಲ್ಲಿ ಬೆಳೆಯುವ ಸಸ್ಯಗಳು ಯಾವುದಪ್ಪ ಅಂದರೆ ಜಿರೋಫೈಟ. ಉಪ್ಪಿನ ಮಣ್ಣಿನಲ್ಲಿ ಬೆಳೆಯುವ ಒಂದು ಸಸ್ಯ ಯಾವುದಪ್ಪ ಅಂದರೆ ಹ್ಯಾಲೋಫೈಟ ಇದೆ. ಇನ್ನು ನೀರಿನಲ್ಲಿ ಬೆಳೆಯತಕ್ಕಂಥ ಸಸ್ಯಗಳು ಯಾವಪ್ಪ ಅಂದರೆ ಹೈಡ್ರೋಫೈಟ್. ಹೈಡ್ರೋ ಅಂದರೆ ವಾಟರ್. ಸೊ ಅದು ಬ್ರಯೋಫೈಟ್ ಅಂತ ಕರಿತೀವಿ, ಹೈಡ್ರೋಫೈಟ್. ಇನ್ನು ಎಪಿಫೈಟ್ ಇದೆ ನೋಡಿ. ಎಪಿಫೈಟ್ ಅಂದ್ರೇನು? ಸಸ್ಯಗಳ ಮೇಲೆ ಒಂದು ಹೊಸದಾದ ಒಂದು ಸಸ್ಯಗಳು ಬೆಳೀತಾ ಇರಬೇಕು, ಅದಕ್ಕೆ ನಾವೇನಂತ ಕರಿತೀವಿ?
ಎಪಿಫೈಟ್ ಅಂತ ಕರಿತೀವಿ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್. ಓಕೆ 10ನೇ ಪ್ರಶ್ನೆ ಹೀಗಿದೆ: ರಾಸಾಯನಿಕ ಕ್ರಿಯೆಯಲ್ಲಿ ಶಕ್ತಿಯು ಬಿಡುಗಡೆಯಾದರೆ ಯಾವ ಕ್ರಿಯೆ ಎನ್ನುವರು? ಒಂದು ಕೆಮಿಕಲ್ ರಿಯಾಕ್ಷನ್ ಇದೆ. ಆ ಕೆಮಿಕಲ್ ರಿಯಾಕ್ಷನಲ್ಲಿ ಏನಾದರೂ ಒಂದು ಎನರ್ಜಿ ಬಿಡುಗಡೆ ಆಗ್ತಾ ಇದ್ರೆ ಅಥವಾ ಏನಾದರೂ ಹೀಟ್ ಏನಾದರೂ ಅಲ್ಲಿ ರಿಲೀಸ್ ಆಗ್ತಾ ಇದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ? ಆಪ್ಷನ್ ನೋಡಿ: ಬಹಿರ್ಉಷ್ಣಕ, ಅಂತರ್ಉಷ್ಣಕ, ರಾಸಾಯನಿಕ ಸಂಯೋಗ, ದ್ವಿತೀಯ ವಿಭಜನೆ ಅಂತ ಒಂದು 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ಶಕ್ತಿಯು ಬಿಡುಗಡೆ ಆದರೆ ಅದಕ್ಕೆ ಏನಂತ ಕರಿತೀವಿ? ಬಹಿರ್ಉಷ್ಣಕ, ಅಂದರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದರೆ ಇದೆ, ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಇದ್ದರೆ ಆ ಕೆಮಿಕಲ್ ರಿಯಾಕ್ಷನಲ್ಲಿ ಎನರ್ಜಿ ಅಥವಾ ಹೀಟ್ ಎನರ್ಜಿಯಲ್ಲಿ ಹೊರಗಡೆ ಬೀಳ್ತಾ ಇರುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ? ಏನು? ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಇನ್ನು ಈ ಎಂಡೋಥರ್ಮಿಕ್ ರಿಯಾಕ್ಷನ್, ಎಂಡೋಥರ್ಮಿಕ್ ಅಂದರೆ ಏನು? ಅಂತರ್ ಉಷ್ಣಕ, ಅಂದರೆ ಶಕ್ತಿ ಅಲ್ಲಿ ಏನಾಗುತ್ತೆ ಹೀರಲ್ಪಡ್ತಾ ಇರುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಎಂಡೋಥರ್ಮಿಕ್ ಅಂತ ಕರಿತೀವಿ. ಇನ್ನು ಇದೇ ಥರ ರಾಸಾಯನಿಕ ಸಂಯೋಗ ಅಂದರೆ ಇದಕ್ಕೆ ಇಂಗ್ಲೀಷ್ನಲ್ಲಿ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅಂದರೆ ಮೋರ್ ದ್ಯಾನ್ 2 ರಿಯಾಕ್ಟೆಂಟ್ಸ್ ಏನಾದರೂ ಇದ್ದರೆ ಅದಕ್ಕೆ ನಾವೇನಂತ ಕರಿತೀವಿ? ಒಂದು ರಾಸಾಯನಿಕ ಸಂಯೋಗ ಅಥವಾ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರೀತಾರೆ. ಇನ್ನು ಕೊನೆಯದಾಗಿ ಫೋಟೋಲಿಸಿಸ್ ಅಂದರೆ ದ್ವಿತೀಯ ವಿಭಜನೆ. ಫೋಟೋಲಿಸಿಸ್ ಅಂದ್ರೇನು? ರಿಯಾಕ್ಷನ್ ಆಕರ್ಸ್ ಯೂಸಿಂಗ್ ದ ಸನ್ ರೇಸ್. ರಿಯಾಕ್ಷನ್ ಆಕರ್ಸ್ ಯೂಸಿಂಗ್ ಸನ್ ರೇಸ್. ಸೊ ಅಲ್ಲಿ ಪ್ರಶ್ನೆ ಏನಪ್ಪ ಅಂದರೆ, ಇನ್ನೊಂದ್ಸಲ ಹೇಳ್ತೀನಿ ಕೇಳಿಬಿಡಿ: ರಾಸಾಯನಿಕ ಕ್ರಿಯೆಯಲ್ಲಿ ಶಕ್ತಿ ಬಿಡುಗಡೆ ಆದರೆ ಯಾವ ಕ್ರಿಯೆನವರು? ಯಾವ ಕ್ರಿಯೆ? ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಥವಾ ಬಹಿರ್ಉಷ್ಣಕ ಕ್ರಿಯೆ ಅಂತ ಕರೀತಾರೆ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ 11ನೇ ಕ್ವಶನ್ ನೋಡಿ ಹೇಳುತ್ತೆ: ಗಾಳಿಯಲ್ಲಿ ಶಬ್ದದ ವೇಗ ಎಷ್ಟಿರುತ್ತೆ? ಗಾಳಿಯಲ್ಲಿ, ಸೊ ಗಾಳಿ ವೇಗ ಕೇಳೋ ಏನಂತ ಕರಿತೀವಿ ನಾವು? ಶಬ್ದದ ವೇಗ ಕೇವಲ ಗಾಳಿಯಲ್ಲಿ ಅಷ್ಟೇ ಆಗಲ್ಲ ಸ್ನೇಹಿತರೆ. ಗಾಳಿಯ ಶಬ್ದದ ವೇಗ ಗಾಳಿಯಲ್ಲಿ ಕೂಡ ಇರುತ್ತೆ, ನೀರಿನಲ್ಲಿ ಕೂಡ ಇರುತ್ತೆ, ಕಟ್ಟಿಗೆ ಮೇಲೆ ಕೂಡ ಇರುತ್ತೆ, ಉಕ್ಕಿನಲ್ಲೂ ಕೂಡ ಇರ್ತಾ ಇರುತ್ತೆ. ಸೊ ಅದು ಕೂಡ ತಮ್ಮ ಗಮನದಲ್ಲಿ ಇರಬೇಕು. ಇಲ್ಲಿ ಕೇಳೋ ಪ್ರಶ್ನೆ ಏನಪ್ಪ ಅಂದರೆ, ಗಾಳಿಯಲ್ಲಿ ಶಬ್ದದ ವೇಗ ಎಷ್ಟು? ಆಪ್ಷನ್ ನೋಡಿ: 330 ಮೀಟರ್ ಪರ್ ಸೆಕೆಂಡ್, 1500 ಮೀಟರ್ ಪರ್ ಸೆಕೆಂಡ್, 4500 ಮೀಟರ್ ಪರ್ ಸೆಕೆಂಡ್, 5000 to 6000 ಮೀಟರ್ ಪರ್ ಸೆಕೆಂಡು. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ, ಸರಿಯಾದ ಆನ್ಸರ್ ಏನು? ಆಲ್ರೆಡಿ ಹೇಳಿದೆ ನಿಮಗೆ ಏನಂತ. ಆನ್ಸರು 330 ಮೀಟರ್ ಪರ್ ಸೆಕೆಂಡು. ಸೊ ಇಲ್ಲಿ ಗಾಳಿಯಲ್ಲಿ ಒಂದು ಶಬ್ದದ ವೇಗ ಎಷ್ಟು ಇರ್ತಪ್ಪ ಅಂದರೆ ಎಷ್ಟಿರುತ್ತೆ? 330 ಮೀಟರ್ ಪರ್ ಸೆಕೆಂಡು. ಹಾಗಾದರೆ 1500 ಮೀಟರ್ ಪರ್ ಸೆಕೆಂಡ್ ಇದು ಎಲ್ಲಿರುತ್ತಪ್ಪ ಅಂದರೆ ನೀರಿನಲ್ಲಿ ಶಬ್ದದ ವೇಗ ಅಂತ ಹೇಳ್ತೀವಿ. ಹೌದಾ? ನೀರಿನಲ್ಲಿ ಶಬ್ದದ ವೇಗ. ಇನ್ನು 4500 ಮೀಟರ್ ಪರ್ ಸೆಕೆಂಡ್ ಎಲ್ಲಿರುತ್ತಪ್ಪ ಅಂದರೆ ಕಟ್ಟಿಗೆ ಅಂತ ಹೇಳ್ತೀವಿ. ಕಟ್ಟಿಗೆ ಮುಖಾಂತರ ಒಂದು ಶಬ್ದದ ವೇಗಲ್ಲಿ ಬರ್ತೈತಿ. ಯಾವ ಥರ ಒಂದು ಕಟ್ಟಿಗೆ ಅದರ ಎದುರುಗಡೆ ಇದೆ, ಆ ಥರನಾಗಿ ಒಂದು ಗಾಳಿಯಲ್ಲಿ ಶಬ್ದ ಉಂಟಾಗ್ತಾ ಇರುತ್ತೆ. ಇನ್ನು 5000 to 6000 ಇದು ಎಲ್ಲಿರುತ್ತಪ್ಪ ಅಂದರೆ ಎಲ್ಲಿರ್ತಿದ್ದು? ಇದರ ಒಂದು ಶಬ್ದ ವೇಗ ಅಂತ ಹೇಳ್ತೀವಿ. ಉಕ್ಕಿರುತ್ತಲ್ವ, ಉಕ್ಕು. ಸೊ ಉಕ್ಕಿನಲ್ಲಿ ಒಂದು ಶಬ್ದದ ವೇಗ ಎಷ್ಟಪ್ಪ ಅಂದರೆ 5000 to 6000 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಸೊ ಹೀಗಾಗಿ ಮತ್ತೆ ರಿಪೀಟ್ ಹೇಳ್ತೀನಿ ಕೇಳಿ ಕ್ವಶನು: ಗಾಳಿಯಲ್ಲಿ ಶಬ್ದದ ವೇಗ ಎಷ್ಟಪ್ಪ ಅಂದರೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ 330 ಮೀಟರ್ ಪರ್ ಸೆಕೆಂಡು. ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ 12ನೇ ಕ್ವಶನ್ ನೋಡಿ ಹೇಳುತ್ತೆ: ಸಸ್ಯದ ಬೀಜಗಳನ್ನು ಮತ್ತು ಮೊಗ್ಗುಗಳನ್ನು ಸಕ್ರಿಯಗೊಳಿಸುವ ಹಾರ್ಮೋನು ಯಾವುದು ಅಂತ ಕೇಳ್ತಾರೆ. ನೋಡಿ, ಯಾವುದೇ ಒಂದು ಸಸ್ಯ ಇರಲಿ ಅಥವಾ ಸಸ್ಯದ ಒಂದು ಬೀಜ ಇರಲಿ ಮತ್ತು ಅದರ ಮೊಗ್ಗಿರಲಿ, ಅದನ್ನು ಸಕ್ರಿಯಗೊಳಿಸಬೇಕಾಗುತ್ತೆ ಸ್ನೇಹಿತರೆ. ಸಕ್ರಿಯಗೊಳಿಸಲಿಲ್ಲ ಅಂದರೆ ಆ್ಯಕ್ಟಿವ್ ಏನಾದರೂ ಮಾಡಲಿಲ್ಲ ಅಂದರೆ ಪ್ಲ್ಯಾಂಟು ಜಲ್ದಿಯಾಗಿ ಅಂದರೆ ಏನಾಗುತ್ತೆ ಅಂದರೆ ಬೆಳವಣಿಗೆ ಅದರದ್ದು ಆಗಲ್ಲ, ಫಾಸ್ಟಾಗಿ ಗ್ರೋತ್ ಆಗಲ್ಲ, ಸ್ಲೋ ಆಗಿ ಗ್ರೋತ್ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಯಾವುದೇ ಒಂದು ಸಸ್ಯ ಇದ್ದರೂ ಅಂದರೆ ಆ ಸಸ್ಯದ ಬೀಜಗಳನ್ನು ಮತ್ತು ಮೊಗ್ಗುಗಳು ಏನಾದರೂ ಸಕ್ರಿಯ ಮಾಡಬೇಕಾದ್ರೆ ಯಾವ ಒಂದು ಹಾರ್ಮೋನ್ಸ್ನ ಯೂಸ್ ಮಾಡ್ತೀವಿ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಸಸ್ಯದ ಬೀಜಗಳು ಆಪ್ಷನ್ ನೋಡಿ. ಆಪ್ಷನ್ ಫಸ್ಟ್ ಏನಿದೆ? ಇಥಿಲೀನ್ ಅಂತಕ್ಕಂಥದ್ದು, ಇಥಿಲೀನು. ಸೆಕೆಂಡ್ ಸೈಟೋಕನಿನು. ಮೂರನೇದು ಅಬ್ಯಾಕಿಸ್ ಆಸಿಡ್ ಅಂತ ಇದೆ. 4ನೇದು ಜಿಬ್ಯಾರೆಲಿನ್ ಅಂತ ಇದೆ. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಜಿಬ್ಯಾರೆಲಿನ್ ಅಂತ ಹೇಳ್ತೀವಿ.
ಅಥವಾ ಜಿಬ್ಯಾರಿಲಿನ್ ಅಂತ ಹೇಳ್ತೀವಿ. ಸೊ ಇದನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ, ಸಸ್ಯದ ಬೀಜ ಇರ್ಬೋದು ಅಥವಾ ಮಗ್ಗುಗಳಿರ್ಬೋದು ಕಂಟಿನ್ಯೂಸ್ ಆಗಿ ಸಕ್ರಿಯವಾಗಿ ಇರುತ್ತೆ ಅಂತ ಹೇಳ್ತೀವಿ. ಇನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ನೆಕ್ಸ್ಟ್ ಆಪ್ಷನ್ ಇಥಿಲಿನ್ ಇದೆ. ಸೊ ಇಥಿಲಿನ್ ಎದಕ್ಕೆ ಯೂಸ್ ಮಾಡ್ತಾರೆ? ಇಥಿಲಿನ್ ಕೂಡ ಯೂಸ್ ಮಾಡ್ತಾರೆ. ಇದು ಕೂಡ ಒಂದು ಹಾರ್ಮೋನ್ ಇದೆ. ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂದರೆ ಹಣ್ಣನ್ನು ಹಣ್ಣು ಮಾಡುವ ಸಲುವಾಗಿ. ಹಣ್ಣು ಮಾಡುವ ಸಲುವಾಗಿ. ಸೊ ಹಣ್ಣು ಮಾಡುವ ಸಲುವಾಗಿ. ಓಕೆ, ನಿಮ್ಗೆ ಗೊತ್ತಲ್ಲಿ ಮ್ಯಾಂಗೋ ಇರ್ಬೋದು ಅಥವಾ ಬನಾನಾ ಇರ್ಬೋದು. ಸೊ ಇದು ಬನಾನಾ ಮತ್ತು ಮ್ಯಾಂಗೋ ಹೆಂಗೆ ಬಂದಿವಪ್ಪ ಅಂದರೆ ಹೈಬ್ರಿಡ್ ಒಂದು ತಳಿಗಳು ಬಂದುಬಿಟ್ಟಿದೆ ಎಲ್ಲ ಕಡೆ ಮಾರ್ಕೆಟಿಂಗ್ನಲ್ಲಿ, ಹೊಲದಲ್ಲಿ ಎಲ್ಲರೂ ಕೂಡ ಅದೇ ಯೂಸ್ ಮಾಡೋದು ಈಗ ನಾವು ನೀವು ಕೂಡ. ಸೊ ಇಲ್ಲಿ ಪ್ರಶ್ನೆ ಏನಪ್ಪ ಅಂದರೆ ಸಸ್ಯದ ಬೀಜಗಳು ಮತ್ತು ಮಗ್ಗುಗಳನ್ನು ಸಕ್ರಿಯಗೊಳಿಸುವ ಹಾರ್ಮೋನು ಯಾವುದಪ್ಪ ಅಂದರೆ ಇಲ್ಲಿ ಜಿಬ್ಯಾರಿಲಿನ್ ಅಂತ ಹೇಳ್ತೀವಿ. ಜಿಬ್ಯಾರಿಲಿನ್ ಇದನ್ನ ಎದಕ್ಕೆ ಯೂಸ್ ಮಾಡ್ತಾರೆ? ಹಣ್ಣನ್ನು ಹಣ್ಣು ಮಾಡುವ ಸಲುವಾಗಿ, ಕೃತ್ರಿಮ ರೀತಿಯಾಗಿ ಹಣ್ಣನ್ನು ಹಣ್ಣು ಮಾಡುವ ಸಲುವಾಗಿ ಒಂದು ಇಥಿಲಿನ್ ಯೂಸ್ ಮಾಡ್ತಾರೆ. ಇನ್ನು ಸೈಟೋಕೈನಿನ್ ತೊಗೊಂಡ್ರೆ, ಸೈಟೋಕೈನಿನ್ ತೊಗೊಂಡು ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಒಂದು ಸಸ್ಯದ ಕೋಶಗಳ ಒಂದು ವಿಭಜನೆ ಮಾಡುವ ಸಲುವಾಗಿ. ಸಸ್ಯದ ಕೋಶಗಳ ವಿಭಜನೆ ಮಾಡುವ ಸಲುವಾಗಿ ಏನು ಯೂಸ್ ಮಾಡ್ತಾರೆ? ಸೈಟೋಕೈನಿನ್ ಯೂಸ್ ಮಾಡ್ತಾರೆ. ಇದೇ ಥರ ಅಬಿಸಿಕ್ ಆಸಿಡ್ನ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಬೀಜ ಮತ್ತು ಮೊಗ್ಗುಗಳನ್ನು ನಿಷ್ಕ್ರಿಯ ಮಾಡೋ ಸಲುವಾಗಿ. ಅಬ್ಯಾಸಿಕ್ ಆಸಿಡ್ಗಳನ್ನು ಯೂಸ್ ಮಾಡುತ್ತಾರೆ. ಹೌದಾ? ನೋಡಿ ಏನು ಹೇಳ್ತಾರೆ, ಸಸ್ಯದ ಬೀಜ ಮತ್ತು ಮಗ್ಗುಗಳನ್ನು ಸಕ್ರಿಯಗೊಳಿಸಲು ಜಿಬ್ಯಾರಿಲಿನ್ ಯೂಸ್ ಮಾಡ್ತೀವಿ, ಸಕ್ರಿಯಗೊಳಿಸೋ ಸಲುವಾಗಿ. ಅದನ್ನು ಏನಾದರೂ ನಿಷ್ಕ್ರಿಯ ಮಾಡೋಕ್ಕಾದ್ರೆ ಜಸ್ಟ್ ಅಬ್ಯಾಸಿಕ್ ಆಸಿಡ್ನ ಯೂಸ್ ಮಾಡೋದು. ಅವು ಈಸಿಯಾಗಿ ಒಂದು ಏನಾಗುತ್ತೆ ನಿಷ್ಕ್ರಿಯವಾಗ್ತವೆ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವೆಶನ್. ಓಕೆ, 13ನೇ ಕ್ವೆಶನ್ ನೋಡಿ ಏನು ಹೇಳುತ್ತೆ ನಮಗೆ. ಲೋಹಗಳು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಯಾವ ಅನಿಲ ಬಿಡುಗಡೆ ಆಗುತ್ತೆ? ಸೊ ಫಸ್ಟ್ ಆಫ್ ಆಲ್ ನಿಮಗೆ ಏನಪ್ಪ ಅಂದ್ರೆ ಇಲ್ಲಿ ಯಾವುದೇ ಒಂದು ಲೋಹ ಇದ್ದರೆ ಅದು ಏನಾದರೂ HCl ಜೊತೆ ರಿಯಾಕ್ಟ್ ಆದರೆ, ಹೌದಾ, ಅಲ್ಲಿ ಯಾವ ಅನಿಲ ಬಿಡುಗಡೆ ಆಗುತ್ತೆ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಒಂದು ಎಕ್ಸಾಂಪಲ್ ನೋಡಿಬಿಡೋಣ. ಸೊ ಎಕ್ಸಾಂಪಲ್ ನೋಡಿದ್ಮೇಲೆ ನೀವೇ ನನಗೆ ಆನ್ಸರ್ಗಳನ್ನು ಹೇಳ್ತೀರಾ, ಹೌದಾ. ಸಪೋಸ್ ಫಾರ್ ಎಕ್ಸಾಂಪಲ್ ಮೆಟಲ್ಸ್, ಲೋಹ ಅಂದರೆ ಮೆಟಲ್ಸ್. ಸೊ ಫಾರ್ ಎಕ್ಸಾಂಪಲ್ ನಾನು Mg ತೊಗೋತೀನಿ. ಸೊ Mg ಪ್ಲಸ್ HCl. HCl ಅಂದರೆ ಏನು? ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಹೇಳ್ತೀವಿ. ಸೊ ಇವೇನಾದರೂ ಒಂದಕ್ಕೊಂದು ವರ್ತನೆ ಮಾಡಿದ್ರೆ ಅಥವಾ ಒಂದಕ್ಕೊಂದು ರಿಯಾಕ್ಷನ್ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ ರಿಯಾಕ್ಷನ್ ಮಾಡಿದ್ರೆ 2MgCl ಅಂತಕ್ಕಂಥ ಒಂದು ಪ್ರಾಡಕ್ಟ್ ಇಲ್ಲಿ ತಯಾರಾಗುತ್ತೆ. 2MgCl ಪ್ಲಸ್ ಇದ್ರ ಜೊತೆಗೇ ಹೈಡ್ರೋಜನ್ ಕೂಡ ಅಲ್ಲಿ ರಿಮೂವ್ ಆಗುತ್ತೆ, H2. ಓಕೆ, ನೋಡಿ 2Mg, ಸಾರಿ ಇಲ್ಲಿ ಆ್ಯಕ್ಚುಲಿ 2 ಬೇಕಾಗಿತ್ತು, ಐ ಥಿಂಕ್ 2 ಬೇಕು. ಆಮೇಲೆ ಇಲ್ಲಿ ಕೂಡ 2 ಬೇಕು, ಐ ಥಿಂಕ್ 2Mg 2Cl ಉಳಿದಷ್ಟು ಲಾಸ್ಟಿಗೆ ಉಳಿಯೋದೆ ಈ ಒಂದು 2 ಹೈಡ್ರೋಜನ್. ಸೊ ಹೈಡ್ರೋಜನ್ ಇಲ್ಲಿ ರಿಲೀಸ್ ಆಯ್ತಲ್ವಾ, ಬಿಡುಗಡೆ ಆಯ್ತಲ್ವಾ. ಸೊ ಲೋಹಗಳು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಯಾವ ಅನಿಲ ಬಿಡುಗಡೆ ಆಗುತ್ತೆ? ಹಾಗಾದರೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಓಕೆ, 14ನೇ ಕ್ವೆಶನ್ ನೋಡಿ ಏನು ಹೇಳುತ್ತೆ ನಮಗೆ. ಯಾವುದು 3 ಪ್ರಾಥಮಿಕ ಬಣ್ಣಗಳಾಗಿವೆ? ಸ್ನೇಹಿತರೆ, ಕೊಟ್ಟಿರ್ತಕ್ಕಂಥ ಆಪ್ಷನ್ ನೋಡಿಬಿಡಿ. ಬಿಳಿ, ಕೆಂಪು, ಹಸಿರು ಇದೆ. ಬಿಳಿ, ಕೆಂಪು, ಹಸಿರು. ಸೆಕೆಂಡ್ ಆಪ್ಷನು ಹಳದಿ, ಹಸಿರು, ನೀಲಿ ಇದೆ. ಓಕೆ, 3ನೇ ಆಪ್ಷನು ಕಪ್ಪು, ಬಿಳಿ, ಕಂದು. 4ನೇ ಆಪ್ಷನು ಕೆಂಪು, ಹಸಿರು ಮತ್ತು ನೀಲಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದನ್ನು ಅಬ್ಸರ್ವೇಷನ್ ಮಾಡಿದ್ರೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ 4ನೇದು ಕೆಂಪು, ಹಸಿರು ಮತ್ತು ನೀಲಿಗೆ ಏನಂತ ಕರಿತೀವಿ ನಾವು? ಒಂದು 3 ಪ್ರಾಥಮಿಕವಾಗಿ ಇರತಕ್ಕಂತಹ ಒಂದು ಬಣ್ಣ ಅಂತ ಹೇಳ್ತೀವಿ. ಅಂದರೆ ಇದು ಡಿಸ್ಪರ್ಷನ್ ಆಫ್ ಲೈಟ್ಗೆ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ, ಹೌದಾ. ಸೊ ಅದಕ್ಕೆ ಆ ಒಂದು ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಅಂದರೆ ಲೈಟ್ ಈ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಪ್ರಶ್ನೆ ಇದು. ಯಾವುದು 3 ಪ್ರಾಥಮಿಕ ಬಣ್ಣ? ಯಾವುದು? ಕೆಂಪು, ಹಸಿರು ಮತ್ತು ನೀಲಿ. ಇದು ಏನು ಅಂತ ಹೇಳ್ತೀವಿ? ಪ್ರಾಥಮಿಕ ಬಣ್ಣ ಅಂತ ಹೇಳ್ತೀವಿ. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ, 15ನೇದು. ಬೇಳೆಕಾಳುಗಳಲ್ಲಿ ಕಂಡುಬರುವ ಪ್ರೋಟೀನ್ಸ್ ಯಾವುದು? ಯಾವುದೇ ಒಂದು ಬೇಳೆಕಾಳು ತಗೊಂಡ್ರೆ ಅದರಲ್ಲಿ ಕೆಲವೊಂದು ಪ್ರೋಟೀನ್ಸ್ಗಳು ಕಂಡು ಬರ್ತಾ ಇರುತ್ತೆ.
ಸೊ ಹೀಗಾಗಿ ಯಾವ ಒಂದು ಪ್ರೋಟೀನು ಅದರಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತಾರೆ. ಆಪ್ಷನ್ ನೋಡಿ, ಗ್ಲೋಬಿಮಿನ್ ಇದೆ, ಕ್ಯಾರೆಟಿನ್ ಇದೆ, ಮೆಲಾನ್ ಇದೆ ಮತ್ತು ಗ್ಲೂಟಾಲಿನ್ ಅಂತಕ್ಕಂಥ ಒಂದು 3 4 ಪ್ರೋಟೀನ್ಗಳಲ್ಲಿ ಕೊಟ್ಟಿರ್ತಾರೆ. ಸೊ ಕೊಟ್ಟಿರ್ತಕ್ಕಂಥ ಎಲ್ಲ ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಗ್ಲೋಬಿಮಿನ್ ಅಂತ ಹೇಳ್ತೀವಿ, ಗ್ಲೋಬಿಮಿನ್. ಸೊ ಇದೇನಪ್ಪ ಅಂದರೆ ಬೇಳೆಕಾಳುಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಇನ್ನು ಇದೇ ಥರ ಕ್ಯಾರೆಟಿನ್. ಸೊ ಕ್ಯಾರೆಟಿನ್ ಅಂದರೆ ಉಗುರುಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಉಗುರು, ನಮ್ಮ ಕೈ ಬಿಟ್ಟಿರುತ್ತಲ್ವ, ಸೊ ಕೈ ಬಿಟ್ಟಲ್ಲಿ ಉಗುರು ಇರುತ್ತೆ. ಸೊ ಆ ಉಗುರುಗಳಲ್ಲಿ ಕಂಡು ಬರುವ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಇದೇ ಥರ ಮೆಲಾನಿನ್ ಅಂತಕ್ಕಂಥ ಕೂಡ ಪ್ರೋಟೀನೇ. ಸೊ ಇದೆಲ್ಲ ಕಂಡು ಬರ್ತಪ್ಪ ಅಂದರೆ ದೇಹದಲ್ಲಿ ಒಂದು ಚರ್ಮದ ಮೇಲ್ಭಾಗದಲ್ಲಿ ಅಥವಾ ಚರ್ಮದ ಮೇಲ್ಭಾಗದಲ್ಲಿ ಇರುತ್ತೆ, ಚರ್ಮದ ಒಳಭಾಗದಲ್ಲಿ ಕೂಡ ಇರುತ್ತೆ, ಹೌದಾ. ಸೊ ಇಲ್ಲಿ ಪ್ರೋಟೀನ್ಸ್ ಯಾವುದಪ್ಪ ಅಂದರೆ ಮೆಲಾನಿನ್, ಇದು ಕೂಡ ಒಂದು ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಇನ್ನು ಗ್ಲೂಟಾಲಿನ್ ಅಂತ ಇದೆ. ಗ್ಲೂಟಾಲಿನ್ ಎಲ್ಲಿರುತ್ತೆ? ಗೋಧಿಯಲ್ಲಿ ಇರುತ್ತೆ. ಗೋಧಿಯಲ್ಲಿ ಕಂಡುಬರೋದು ಈ ಗ್ಲೂಟಾಲಿನು. ಸೊ ನಾನು ಪ್ರಶ್ನೆ ಏನು ಹೇಳುತ್ತೆ ನೋಡಿ. ಓಕೆ, ಸ್ಕ್ರೀನ್ ಕ್ಲಿಯರಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಟಮಿನ್ ಎ ಇದರ ರಾಸಾಯನಿಕ ಹೆಸರು ಏನು ಅಂತ ಕೇಳಿದ್ದಾರೆ. ವಿಟಮಿನ್ ಎ, ಸೊ ತಮಗೆಲ್ಲ ಗೊತ್ತಿಲ್ಲ ಸ್ನೇಹಿತರೆ, ವಿಟಮಿನ್ ಎ ಇದೆ, ವಿಟಮಿನ್ ಬಿ ಇರುತ್ತೆ, ಡಿ, ಸಿ, ಇ. ಸೊ ಈ ಥರ ಪ್ರತಿಯೊಂದು ವಿಟಮಿನ್ ಇರುತ್ತೆ. ಸೊ ಪ್ರತಿಯೊಂದು ವಿಟಮಿನ್ಗೂ ಒಂದೊಂದು ರಾಸಾಯನಿಕವಾದಂಥ ಒಂದು ಹೆಸರುಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರಶ್ನೆ ಏನಪ್ಪ ಅಂದರೆ ವಿಟಮಿನ್ ಎ ಇದರ ಒಂದು ರಾಸಾಯನಿಕ ಹೆಸರು ಏನು ಅಂತ ಕೇಳಿದ್ದಾರೆ. ಆಪ್ಷನ್ ನೋಡಿ, ರೆಟಿನಾಲ್ ಇದೆ, ಕ್ಯಾಲ್ಸಿಫೆರಾಲ್ ಇದೆ, ಟೋಕೋಫೆರಾಲ್ ಇದೆ, ಥಯಾಮಿನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಅಷ್ಟು ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ರೆಟಿನಾಲ್ ಅಂತ ಹೇಳ್ತೀವಿ. ರೆಟಿನಾಲ್ ಅಂದ್ರೆ ವಿಟಮಿನ್ ಎ ಅಂತ ಹೇಳ್ತೀವಿ. ಅಂದರೆ ನಮ್ಮ ಕಣ್ಣು ಇರ್ಬೋದು, ಚರ್ಮ ಆಗಿರ್ಬೋದು ಮತ್ತು ಬಿಳಿ ರಕ್ತ ಕಣಗಳಾಗಿರ್ಬೋದು. ಸೊ ಇದು ಎಲ್ಲದರ ಒಂದು ಸಿಂಪಲ್ ಹೇಳಬೇಕಂದ್ರೆ ನಮ್ಮ ಹೆಲ್ದಿ ಬಾಡಿ ಇರಬೇಕಾದ್ರೆ ಸೊ ವಿಟಮಿನ್ ಎ ನಮ್ಮ ಬಾಡಿನಲ್ಲಿ ಪ್ರೆಸೆಂಟ್ ಇರಬೇಕು. ಸೊ ಹೆಚ್ಚಾಗಿ ಯೂಸ್ ಆಗೋದು ಯಾವುದಕ್ಕಪ್ಪ ಅಂದರೆ ಕಣ್ಣಿನ ಸಲುವಾಗಿ ಜಾಸ್ತಿ ಯೂಸ್ ಆಗೋದು ವಿಟಮಿನ್ ಎ, ಹೌದಾ. ಸೊ ನೀವು ಇದೇ ಥರ ಕ್ಯಾಲ್ಸಿಫೆರಾಲ್ ಕೂಡ ಕೊಟ್ಟಿದ್ದಾರೆ. ಕ್ಯಾಲ್ಸಿಫೆರಾಲ್ ಕೂಡ ಒಂದು ವಿಟಮಿನದ ರಾಸಾಯನಿಕ ಹೆಸರಿದೆ. ಆ ವಿಟಮಿನ್ ಯಾವುದಪ್ಪ ಅಂದರೆ ವಿಟಮಿನ್ ಡಿ ಅಂತ ಹೇಳ್ತೀವಿ. ಯಾವುದು? ವಿಟಮಿನ್ ಡಿ. ಇದೇ ಥರ ಟೋಕೋಫೆರಾಲ್ ತೊಗೊಂಡ್ರಿ. ಸೊ ಇದು ಕೂಡ ಒಂದು ವಿಟಮಿನದ ರಾಸಾಯನಿಕ ಹೆಸರೇ. ಇದು ಯಾವುದಪ್ಪ ಅಂದರೆ ವಿಟಮಿನ್ ಇ ಅಂತ ಹೇಳ್ತೀವಿ, ವಿಟಮಿನ್ ಇ. ಇನ್ನು ಇದೇ ಥರ ಥಯಾಮಿನ್ ಕೂಡ ಇದೆ. ಥಯಾಮಿನ್ ಯಾವುದರದಪ್ಪ ಅಂದರೆ ಇದು ವಿಟಮಿನ್ B1 ಅಂತ ಬರುತ್ತಲ್ಲ. ಸೊ ಈ ವಿಟಮಿನ್ B1 ಅಂದರೆ ಥಯಾಮಿನು, ಅಂದರೆ ವಿಟಮಿನ್ B1 ರಾಸಾಯನಿಕ ಹೆಸರು ಥಯಾಮಿನು. ವಿಟಮಿನ್ ಇ ಇದರ ರಾಸಾಯನಿಕ ಹೆಸರು ಟೋಕೋಫೆರಾಲು. ವಿಟಮಿನ್ ಡಿ ಇದರ ರಾಸಾಯನಿಕ ಹೆಸರು ಕ್ಯಾಲ್ಸಿಫೆರಾಲು. ಸೊ ಇಲ್ಲಿ ವಿಟಮಿನ್ ಎ ಇದರ ರಾಸಾಯನಿಕ ಹೆಸರು ಏನಪ್ಪ ಅಂದರೆ ರೆಟಿನಾಲ್ ಅಂತಕ್ಕಂಥದ್ದು ಇರುತ್ತೆ. ಸೊ ಈ ಥರ ಕ್ವಶನ್ಗಳು ಬರ್ತಾ ಇರುತ್ತೆ. ಸೊ ಅದನ್ನು ತಾವು ಸ್ವಲ್ಪ ಗಮನದಲ್ಲಿ ಇಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. 70 ನಂಬರ್. ಓಕೆ 17 ಕ್ವಶನ್ ನೋಡಿ, ಹೀಗಿದೆ. ಇಂಗಾಲವನ್ನು ಒಳಗೊಂಡಿರುವ ಇಂಧನಗಳನ್ನು ಯಾವ ಇಂಧನ ಎಂದು ಕರೆಯುತ್ತಾರೆ? ಇಂಗಾಲ ಅಂದರೆ ಏನು? ಆ್ಯಕ್ಚುಲಿ ಕಾರ್ಬನ್. ಸೊ ಆ ಒಂದು ಇಂಧನಗಳಲ್ಲಿ ಕಾರ್ಬನ್ ಪ್ರೆಸೆಂಟ್ ಆಗಿ ಇರಬೇಕು. ಇಂಧನ ಅಂದರೆ ಫ್ಯೂಯಲ್ಸ್, ಹೌದಾ. ಸೊ ಇಂಧನಗಳಲ್ಲಿ ಕಾರ್ಬನ್ ಇರುತ್ತೆ. ಸೊ ಅಂತಹ ಇಂಧನಗಳನ್ನು ಏನಂತ ಕರೀತಾರೆ? ಆಪ್ಷನ್ ನೋಡಿ, ಕಾರ್ಬನಿಕ್ ಇಂಧನ ಅಂತ ಕರಿಬೋದಾ, ಅಕಾರ್ಬನಿಕ್, ಜೈವಿಕ ಅನಿಲ, ಮತ್ತು ಕ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮತ್ತು ಕ ಅಂತ ಹೇಳ್ತೀವಿ. ಮತ್ತು ಕ ಅಂದರೆ ಯಾವುದು? ಒಂದು ಜೈವಿಕ ಅನಿಲ, ಇನ್ನೊಂದು ಕಾರ್ಬೋನಿಕ್. ಸೊ ಈ ಕಾರ್ಬೋನಿಕ್ ಮತ್ತು ಜೈವಿಕ ಅನಿಲಗಳು ಏನಿರುತ್ತಪ್ಪ ಅಂದರೆ ಕಾರ್ಬನ್ನು ಪ್ರೆಸೆಂಟ್ ಆಗಿರುತ್ತೆ. ಸೊ ಹೀಗಾಗಿ ಈ ಎರಡನ್ನು, ಕಾರ್ಬೋನಿಕ್ ಮತ್ತು ಜೈವಿಕ ಅನಿಲಗಳನ್ನು ಏನಂತ ಕರಿತೀವಿ? ಕಾರ್ಬನ್ ಒಳಗೊಂಡಿರ್ತಕ್ಕಂಥ ಇಂಧನ ಅಂತ ಕರಿತೀವಿ. ಇಲ್ಲಿ ಅಕಾರ್ಬನಿಕ್ ಇದೆ. ಈ ಅಕಾರ್ಬನಿಕ್ ಅಂದರೆ ಇದರಲ್ಲಿ ಕಾರ್ಬನ್ ಏನಾಗುತ್ತೆ? ಅಬ್ಸೆಂಟ್ ಇರುತ್ತೆ. ಕಾರ್ಬನ್ ಈಸ್ ಅಬ್ಸೆಂಟ್ ಇನ್ ದ ಅಕಾರ್ಬನಿಕ್ ಫ್ಯೂಯಲ್ಸ್, ಹೌದಾ. ಸೊ ಹೀಗಾಗಿ ಇಲ್ಲಿ ಕಾರ್ಬನ್ ಅಬ್ಸೆಂಟ್ ಇರುತ್ತೆ. ಅಬ್ಸೆಂಟ್ ಇದರ ಅರ್ಥ ಅಲ್ಲಿ ಪ್ರೆಸೆಂಟ್ ಇರಲ್ಲ. ಸೊ ಪ್ರೆಸೆಂಟ್ ಇಲ್ಲ ಅಂದರೆ ನಾವು ಅದಕ್ಕೆ ಹೇಗೆ ಕರಿತೀವಿ? ಕರೆಯಲ್ಲಲ್ವಾ. ಸೊ ಹೀಗಾಗಿ ಕಾರ್ಬನಿಕ್ ಮತ್ತು ಜೈವಿಕ ಅನಿಲಗಳನ್ನು ನಾವೇನಂತ ಕರಿತೀವಿ? ಕಾರ್ಬನ್ ಒಳಗೊಂಡಿರ್ತಕ್ಕಂಥ ಇಂಧನ ಅಂತ ಕರಿತೀವಿ. ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. 18ನೇದು. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ, 18ನೇದು.
ಕೆಳಗಿನವುಗಳಲ್ಲಿ ಯಾವುದು ಅರೆವಾಹಕ? ಫಸ್ಟ್ ಆಫ್ ಆಲ್ ಅರೆವಾಹಕ ಅಂದರೆ ಏನಂತ ತಿಳ್ಕೊಳ್ಳಿ. ಅರೆವಾಹಕ ಅಂದರೆ ನಾವೇನಂತ ಕರಿತೀವಿ? ಇಂಗ್ಲೀಷ್ನಲ್ಲಿ ಸೆಮಿ ಕಂಡಕ್ಟರ್ ಅಂತ ಕರಿತೀವಿ. ಸೊ ಕೆಳಗೆ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ಗಳಲ್ಲಿ ಯಾವುದು ಸೆಮಿ ಕಂಡಕ್ಟರ್ ಅಂತ ಕೇಳಿದರೆ, ಎಕ್ಸಾಂಪಲ್ ನೋಡಿ, ತಾಮ್ರ ಕೊಟ್ಟಿದ್ದಾರೆ, ಬೆಳ್ಳಿ, ರಬ್ಬರ್ ಮತ್ತು ಸಿಲಿಕಾನು. ಸೊ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಯಾವುದು ಸೆಮಿ ಕಂಡಕ್ಟರ್? ತಮಗೆಲ್ಲ ಗೊತ್ತಿದೆ ಸ್ನೇಹಿತರೆ, ಸೆಮಿ ಕಂಡಕ್ಟರ್ ಡಿವೈಸ್ ಯಾವುದಪ್ಪ ಅಂದರೆ ಇದರಲ್ಲಿ ಸಿಲಿಕಾನ್ ಅಂತ ಹೇಳ್ತೀವಿ. ಈ ರಬ್ಬರ್ನ ತೊಗೊಂಡ್ರೆ ಇದು ಏನಂತ ಹೇಳ್ತೀವಿ ನಾವು? ನಾನ್ ಮೆಟಲ್ಸ್. ಹೌದಾ? ಇದೊಂದು ರಬ್ಬರ್ದು ಏನಿದೆ, ನಾನ್ ಮೆಟಲ್ಸ್ ಇದೆ. ಆಮೇಲೆ ತಾಮ್ರ ಮತ್ತು ಬೆಳ್ಳಿ ಇವೆರಡನ್ನು ನಾವು ನೋಡಿದ್ರೆ ಇವೇನಂತ ಕರಿತೀವಿ ನಾವು? ಮೆಟಲ್ಸ್ ಅಂತ ಕರಿತೀವಿ. ಹೌದಾ? ಇವೆರಡು ಮೆಟಲ್ಸ್, ಧಾತುಗಳು. ರಬ್ಬರ್ ಅಧಾತು ಇದೆ, ಸಿಲಿಕಾನ್ ಏನಿದೆ ಇದು ಒಂದು ಸೆಮಿ ಕಂಡಕ್ಟಿಂಗ್ ಮಟೀರಿಯಲ್ ಅಥವಾ ಅರೆವಾಹಕ ಅಂತ ಹೇಳ್ತೀವಿ. ಸೆಮಿ ಕಂಡಕ್ಟರ್ ಡಿವೈಸ್ ಸಿಲಿಕಾನ್ ಒಂದೇ ಅಲ್ಲ, ಇದ್ರ ಬಿಟ್ಟರೆ ಇನ್ನೂ ಕೂಡ ಬರುತ್ತೆ ಕೆಲವೊಂದು. ಜರ್ಮೇನಿಯಂ ಕೂಡ ಬರುತ್ತೆ, ಆಮೇಲೆ ಇಂಡಿಯಮ್ ಬರುತ್ತೆ, ಆಮೇಲೆ SB ಬರುತ್ತೆ, ಅದ್ರ ಬಿಟ್ಟರೆ ಬೋರಾನ್ ಬರುತ್ತೆ, ಇರಿಡಿಯಮ್ ಬರುತ್ತೆ, ಅದ್ರ ಬಿಟ್ಟರೆ ಗ್ಯಾಲಿಯಮ್ ಬರುತ್ತೆ, ಅದಾದಮೇಲೆ ಅಲೂಮಿನಿಯಂ ಕೂಡ ಬರುತ್ತೆ. ಸೊ ಇವೆಲ್ಲವುಗಳನ್ನ ನಾವೇನಂತ ಕರಿತೀವಿ? ಒಂದು ಸೆಮಿ ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಕ್ವಶನ್ ಕೂಡ ಅರ್ಥ ಇದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟು 19ನೇ ಕ್ವಶನ್ ನೋಡಿ. ಕೋವಿಡ್-19 ಇದು ಯಾವ ವೈರಸ್ದಿಂದ ಹರಡಿದೆ ಅಂತ ಒಂದು ಕ್ವಶನ್ ಕೇಳಿದರೆ, ಕೋವಿಡ್-19 ಇದು ಯಾವ ವೈರಸ್ದಿಂದ ಬರುತ್ತೆ? ಆಪ್ಷನ್ ನೋಡಿ, ಕರೋನಾ ವೈರಸ್, H1 ವೈರಸ್, ಪೋಲಿಯೋ ವೈರಸ್, ಮಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ತಮಗೆಲ್ಲ ಗೊತ್ತಿದೆ ಸ್ನೇಹಿತರೆ, ಕೋವಿಡ್-19 ಎಲ್ಲರೂ ಸಿಗ್ಬಿದ್ದಿರ್ತಕ್ಕಂತಹ ನಮ್ಮ ಸ್ನೇಹಿತರು ಎಲ್ಲರೂ ಕೂಡ, ನಾವು ಕೂಡ ಸಿಗ್ಬಿದ್ದೀವಿ, ನೀವು ಕೂಡ ಸಿಗ್ಬಿದ್ದೀರಾ ಕೊರೋನಾ ಟೈಮಲ್ಲಿ, ಹೌದಲ್ವಾ? ಸೊ ಕೋವಿಡ್-19 ಇದು ಯಾವ ವೈರಸ್ದಿಂದ ಬರುತ್ತಪ್ಪ ಅಂದರೆ ಕರೋನಾ ವೈರಸ್ದಿಂದ ಬಂದಿರತಕ್ಕಂಥ ಒಂದು ರೋಗ ಅಂತ ಹೇಳ್ಬೋದು. ಇದೇ ಥರ H1N1 ವೈರಸ್, ಇದು ಕೂಡ ಒಂದು ವೈರಸ್ ಇದೆ. ಸೊ ಇದರಿಂದ ಏನಾಗುತ್ತಪ್ಪ ಅಂದರೆ ಹಂದಿ ಜ್ವರ ಅಂತಕ್ಕಂಥ ರೋಗ ಬರುತ್ತೆ. ಹಂದಿ ಜ್ವರ, ಹೌದಲ್ವ? ಹಂದಿ ಜ್ವರ ಅಂತಕ್ಕಂಥ ಒಂದು ಡಿಸೀಸ್ ಬರುತ್ತೆ. ಈ ಡಿಸೀಸ್ ಬರೋದು ಹೇಗಪ್ಪ ಅಂದರೆ H1N1 ಅಂತಕ್ಕಂಥ ಒಂದು ವೈರಸ್ದಿಂದ. ಇದೇ ಥರ ಪೋಲಿಯೋ ವೈರಸ್ ಕೂಡ ಒಂದು ವೈರಸ್ ಇದೆ. ಸೊ ಇದರಿಂದ ಏನಪ್ಪ ಬರುತ್ತಂದರೆ ಪೋಲಿಯೋ ರೋಗ ಬರುತ್ತೆ. ಪೋಲಿಯೋ ರೋಗ ಯಾವುದರಿಂದ ಬರುತ್ತೆ? ಪೋಲಿಯೋ ವೈರಸ್ದಿಂದ ಬರುತ್ತೆ. ಇದೇ ಥರ ಮಮ್ಸ್ ಅಂತಕ್ಕಂಥ ಒಂದು ವೈರಸ್ ಬರುತ್ತೆ. ಈ ಮಮ್ಸ್ ಅಂತಕ್ಕಂಥ ವೈರಸ್ನಿಂದ ಏನು ಬರುತ್ತಪ್ಪ ಅಂದರೆ ಮಂಗನ ಬಾವು ಬರುತ್ತೆ ಮಾನವರಲ್ಲಿ, ಮಂಗನ ಬಾವು. ಸೊ ಇದು ಕೂಡ ಒಂದು ಡಿಸೀಸ್ ಇದೆ. ಸೊ ಈ ಡಿಸೀಸು ಮಾನವರಲ್ಲಿ ಕೂಡ ಕೆಲವೊಂದು ಟೈಮಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಪ್ರಶ್ನೆ ಏನಪ್ಪ ಅಂದರೆ ಇಲ್ಲಿ ಕೋವಿಡ್-19 ಇದು ಯಾವ ವೈರಸ್ಸಿಂದ ಬರುತ್ತಂದರೆ, ಯಾವ ವೈರಸ್ನಿಂದ ಬರುತ್ತೆ? ಕೊರೋನಾ ಈ ಒಂದು ವೈರಸ್ನಿಂದ ಬರುತ್ತೆ. ಇನ್ನು H1N1ದಿಂದ ಹಂದಿ ಜ್ವರ ಬರುತ್ತೆ, ಪೋಲಿಯೋ ವೈರಸ್ನಿಂದ ಪೋಲಿಯೋ ರೋಗ ಬರುತ್ತೆ, ಮಮ್ಸ್ ವೈರಸ್ನಿಂದ ಮಂಗನ ಬಾವು ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 20ನೇ ಕ್ವಶನ್ ನೋಡಿ ಏನು ಹೇಳುತ್ತೆ. ಭೂಪಾಲ್ ದುರಂತಕ್ಕೆ ಕಾರಣವಾದ ವಿಷ ಅನಿಲ ಯಾವುದು ಅಂತ ಕೇಳ್ತಾರೆ. ಭೂಪಾಲ್ ದುರಂತ. ಸೊ ಭೂಪಾಲ್ನಲ್ಲಿ ಒಂದು ಗ್ಯಾಸ್ ಲೀಕ್ ಆಗಿತ್ತು. ಸೊ ಆ ಗ್ಯಾಸ್ ಲೀಕ್ ಆಗೋದ್ರಿಂದ ಎಷ್ಟೋ ಸಿಕ್ಕಾಪಟ್ಟೆ ಜನ ಸತ್ತು ಹೋದ್ರು ಆ ಟೈಮಲ್ಲಿ. ಆ ಭೂಪಾಲ ದುರಂತಕ್ಕೆ ಒಂದು ಕಾರಣವಾದ ವಿಷ ಅನಿಲ ಯಾವುದು? ಯಾವ ಒಂದು ವಿಷ ಅನಿಲದ ಒಂದು ವಾಸನೆಯಿಂದ, ಅದರ ಸ್ಮೆಲ್ನಿಂದ ಸಿಕ್ಕಾಪಟ್ಟೆ ಜನ ಸತ್ತೋಯ್ತು. ಸೊ ಅದೇ ಒಂದು ಪ್ರಶ್ನೆಯಲ್ಲಿದೆ. ಸೊ ನನಗನ್ನಿಸ್ತು ಇದು 1984ನಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಇದು, 1984ನಲ್ಲಿ. ಸೊ ಆ ಒಂದು ವಿಷ ಅನಿಲ ಯಾವುದಂತ ಇಲ್ಲಿ ಕೇಳಿದರೆ, ಆಪ್ಷನ್ ನೋಡಿ, ಮಿಥೈಲ್ ಐಸೋಸೈನೇಟ್ ಇದೆ, ಮಿಥೈಲ್ ಸೈನೈಡ್ ಇದೆ ಮತ್ತು ಕೇವಲ ಸೈನೈಡ್ ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅಲ್ಲಿ ತಮ್ಗೆ ಗೊತ್ತಿಲ್ಲ ಸ್ನೇಹಿತರೆ, ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮಿಥೈಲ್ ಐಸೋಸೈನೈಡ್ ಅಂತಕ್ಕಂಥ ಒಂದು ವಿಷಕಾರಿ ಅನಿಲದಿಂದ ಆ ಒಂದು ದುರ್ಘಟನೆಗೆ ಕಾರಣ ಆಗಿತ್ತು. ಅಂದರೆ ಭೂಪಾಲ್ ದುರಂತಕ್ಕೆ ಅಲ್ಲಿ ಕಾರಣವಾಗಿರ್ತಕ್ಕ ಅನಿಲ ಯಾವುದಪ್ಪ ಅಂದರೆ ಮಿಥೈಲ್ ಐಸೋಸೈನೈಡ್ ಅಂತಕ್ಕಂಥ ಒಂದು ವಿಷಕಾರಿ ಅನಿಲ. ಸೊ ಇದ್ರ ಬಿಟ್ಟರೆ ಇದು ಕೂಡ ಏನಿದೆ, ಸೊ ಐಸೋಸೈನೈಡ್ ಕೂಡ ಒಂದು ಇದು ಕೂಡ ಒಂದು ಟಾಕ್ಸಿಕ್ ಗ್ಯಾಸ್ ಇದೆ, ಮಿಥೈಲ್ ಸೈನೈಡ್ ಕೂಡ ಒಂದು ಟಾಕ್ಸಿಕ್ ಗ್ಯಾಸಸ್ ಇದೆ, ಕೇವಲ ಸೈನೈಡ್ ಕೂಡ ಒಂದು ಟಾಕ್ಸಿಕ್ ಗ್ಯಾಸಸ್ ಇದೆ. ಸೊ ಇವೆಲ್ಲವೂ ಕೂಡ ಒಂದು ವಿಷಕಾರಿ ಅನಿಲಗಳೇ. ಬಟ್ ಭೂಪಾಲ ದುರಂತಕ್ಕೆ ಕಾರಣವಾದ ಅನಿಲ ಯಾವುದಪ್ಪ ಅಂದರೆ ಮಿಥೈಲ್ ಐಸೋಸೈನೈಡ್ ಅಂತಕ್ಕಂಥ ಒಂದು ಗ್ಯಾಸ್. ಸೊ ಇದೇ ಒಂದು ರೀಸನಿಂದ ಆ ಒಂದು ದುರಂತಕ್ಕೆ ಅಲ್ಲಿ ಕಾರಣ ಆಗಿತ್ತು ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 20ನೇ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ. N ರೀತಿಯ ಅರೆವಾಹಕ ತಯಾರಿಸಲು ಬಳಸುವ ಡೋಪಂಟು. ಸೊ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, N ರೀತಿಯ ಅರೆವಾಹಕ ಅಂದ್ರೆ ಏನು? N ಟೈಪ್ ಆಫ್ ದ ಸೆಮಿ ಕಂಡಕ್ಟರ್ ಅಂತ ಹೇಳ್ತೀವಿ.
ಸೊ ಈ ಎನ್ ಟೈಪ್ ಸೆಮಿ ಕಂಡಕ್ಟರ್ನ ತಯಾರಿಸುವ ಸಲುವಾಗಿ ಬಳಸ್ತಕ್ಕಂತಹ ಡೋಪಂಟ್ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್ ನೋಡಿ, ಬೋರಾನ್ ಇದೆ, ಇಂಡಿಯಂ, ಗ್ಯಾಲಿಯಂ, ಆಂಟಿಮನಿ. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಇದೆಷ್ಟು ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಆಂಟಿಮನಿ ಅಂತ ಹೇಳ್ತೀವಿ, ಆಂಟಿಮನಿ. ಸೊ ಈ ಒಂದು ಡೋಪಂಟ್ನ ಎನ್ ಟೈಪ್ ಆಫ್ ದ ಸೆಮಿ ಕಂಡಕ್ಟರ್ಗಳನ್ನ ತಯಾರು ಮಾಡೋ ಸಲುವಾಗಿ ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ಎನ್ ಟೈಪ್ ಆಫ್ ದ ಸೆಮಿ ಕಂಡಕ್ಟರ್ ಅಂದ್ರೆ ಏನು? ಪೆಂಟಾವಲೆಂಟ್ ಇಂಪ್ಯೂರಿಟಿಗಳನ್ನು ಏನು ಮಾಡ್ತಾರೆ, ಸಿಲಿಕಾನ್ ಮತ್ತು ಜರ್ಮೇನಿಯಮ್ಗೆ ಏನಾದರೂ ಆ್ಯಡ್ ಮಾಡಿದ್ರೆ ಆವಾಗ ಎನ್ ಟೈಪ್ ಆಫ್ ದ ಸೆಮಿ ಕಂಡಕ್ಟರ್ ಮಟೀರಿಯಲ್ಸ್ಗಳು ತಯಾರಾಗುತ್ತೆ. ಸೊ ಇದು ಒಂದಲ್ಲ, ಆಂಟಿಮನಿ ಜೊತೆ ಇನ್ನೊಂದು ಯೂಸ್ ಮಾಡ್ತಾರೆ, ಫಾಸ್ಫರಸ್ ಯೂಸ್ ಮಾಡ್ತಾರೆ, ಆಂಟಿಮನಿ ಯೂಸ್ ಮಾಡ್ತಾರೆ. ಯಾವ್ದು ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಅದ್ರ ಬಿಟ್ಟರೆ ಅರ್ಸೆನಿಕ್ ಕೂಡ ಯೂಸ್ ಮಾಡ್ತಾರೆ. ಸೊ ಈ ಮೂರು ಡೋಪಂಟ್ಗಳನ್ನು ಒಂದು ಎನ್ ಟೈಪ್ ಸೆಮಿ ಕಂಡಕ್ಟರ್ಗಳನ್ನು ತಯಾರು ಮಾಡೋ ಸಲುವಾಗಿ ಯೂಸ್ ಮಾಡ್ತಾರೆ. ಇದರ ಜೊತೆಗೆ ಸಿಲಿಕಾನ್ ಮತ್ತು ಜರ್ಮೇನಿಯಂ ಜೊತೆಗೆ. ಸೊ ಇದು ಕೂಡ ತಮಗೆ ಗೊತ್ತಿಲ್ಲ, ಸಿಲಿಕಾನ್ ಇಲ್ಲಾಂದರೆ ಜರ್ಮೇನಿಯಂ ಇರುತ್ತೆ, ಅದ್ರ ಜೊತೆ ಈ ಮೂರು ಪೈಕಿ ಒಂದನ್ನು ಮಿಕ್ಸ್ ಅಪ್ ಮಾಡಿದ್ರೆ ಎನ್ ಟೈಪ್ ಸೆಮಿ ಕಂಡಕ್ಟರ್ ತಯಾರಾಗುತ್ತೆ. ಇನ್ನು ಈ ಬೋರಾನ್ ಇರ್ಬೋದು, ಇಂಡಿಯಂ ಇರ್ಬೋದು ಮತ್ತು ಗ್ಯಾಲಿಯಂ ಆಗಿರ್ಬೋದು. ಸೊ ಇವೆಲ್ಲಗಳನ್ನು ಎದಕ್ಕೆ ಯೂಸ್ ಮಾಡ್ತಾರೆ? ಪಿ ಟೈಪ್ ಸೆಮಿ ಕಂಡಕ್ಟರ್ ಡಿವೈಸ್ಗಳನ್ನು ತಯಾರು ಮಾಡೋ ಸಲುವಾಗಿ ಯೂಸ್ ಮಾಡ್ತಾರೆ. ಸೊ ಪಿ ಟೈಪ್ ಅಂದ್ರೇನು? ಒಂದು ಟ್ರಾವೆಲೆಂಟ್ ಇಂಪ್ಯೂರಿಟೀಸ್ನ ನಾವೇನು ಮಾಡ್ತೀವಿ ಅಂದರೆ ಈ ಸಿಲಿಕಾನ್ ಅಥವಾ ಜರ್ಮೇನಿಯಮ್ಗಳು ಆ್ಯಡ್ ಮಾಡಿದಾಗ ತಯಾರಾಗೋದೇ ಒಂದು ಪಿ ಟೈಪ್ ಆಫ್ ದ ಸೆಮಿ ಕಂಡಕ್ಟರ್ ಅಂತ ಹೇಳ್ತೇವೆ. ಓಕೆ, ಸಿಂಪಲ್ ಕ್ವಶನ್ ಇದೆ. ಎನ್ ಟೈಪ್ ಸೆಮಿ ಕಂಡಕ್ಟರ್ ಅಂದರೆ ಏನು ಆ್ಯಕ್ಚುಲಿ, ಮತ್ತು ಪಿ ಟೈಪ್ ಸೆಮಿ ಕಂಡಕ್ಟರ್ ಅಂದರೆ ತಮಗೆ ಗೊತ್ತಿರಬೇಕು. ಓಕೆ, ಸೊ ಅದೆಷ್ಟು ಗೊತ್ತಿದ್ರೆ ಮುಗಿತು. ಸೊ ಈಸಿಯಾಗಿ ತಾವು ಎಕ್ಸಾಂಪಲ್ಗಳನ್ನು ಅಬ್ಸರ್ವ್ ಮಾಡ್ಬೋದು. ಪಿ ಟೈಪ್, ಎನ್ ಟೈಪ್ನಲ್ಲಿ ಸಿಲಿಕಾನ್ ಜರ್ಮೇನಿಯಂ ಬರುತ್ತೆ, ಬಟ್ ಎನ್ ಟೈಪ್ನಲ್ಲಿ ಪೆಂಟಾವಲೆಂಟ್ ಆ್ಯಡ್ ಮಾಡ್ತಾರೆ. ಇಲ್ಲಿ ಕೊಟ್ಟು ಏನಿದೆ ಅಲ್ವಾ, ಇಲ್ಲಿ ಪೆಂಟಾವಲೆಂಟ್ ಆ್ಯಡ್ ಮಾಡೋದು. ಆಮೇಲೆ ಪಿ ಟೈಪ್ ಬಂದರೆ ಟ್ರೈವಲೆಂಟ್ ಆ್ಯಡ್ ಮಾಡೋದು. ಇದ್ರ ಜೊತೆ ಸಿಲಿಕಾನ್ ಮತ್ತು ಜರ್ಮೇನಿಯಂ ಜೊತೆಗೆ. ಓಕೆ, ಇನ್ನು ಪಿ ಟೈಪ್ ಎಕ್ಸಾಂಪಲ್ ನಾವು ನೋಡಿದ್ರೆ ಫಾರ್ ಎಕ್ಸಾಂಪಲು ಬೋರಾನ್ ಬರುತ್ತೆ, ಇಂಡಿಯಂ ಬರುತ್ತೆ, ಗ್ಯಾಲಿಯಂ ಬರುತ್ತೆ. ಸೊ ಇವೆಲ್ಲಗಳನ್ನು ಏನು ಮಾಡ್ತೀವಿ ನಾವು ಸಿಲಿಕಾನ್ ಮತ್ತು ಜರ್ಮೇನಿಯಂ ಜೊತೆ ಆ್ಯಡ್ ಮಾಡ್ತೀವಿ. ಸಿಲಿಕಾನ್ ಅಥವಾ ಜರ್ಮೇನಿಯಂ ಯಾವುದ್ರ ಪೈಕಿ ಒಂದನ್ನು ಯೂಸ್ ಮಾಡ್ಕೋಬಹುದು. ಓಕೆ ಓಕೆ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಓಕೆ, ಸೊ 22ನೇ ಕ್ವೆಶನ್ ನೋಡಿ ಏನು ಹೇಳುತ್ತೆ. ಕೋಶಭಿತ್ತಿ ಅಂದ್ರೆ ಏನು? ಶೆಲ್ವಾಲ್ ಅಂತ ಕರಿತೀವಿ. ಈ ಕೋಶಭಿತ್ತಿ ಯಾವುದರಿಂದ ಒಳಗೊಂಡಿರುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ನೋಡಿ, ಸೆಲ್ಯುಲೋಸ್ ಇದೆ, ಹೆಮಿಸೆಲ್ಯುಲೋಸ್, ಪೆಕ್ಟಿನ್ ಮತ್ತು ಮೇಲಿನ ಎಲೆ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲೆ ಅಂತ ಹೇಳ್ತೀವಿ. ಯಾಕಂದರೆ ಈ ಶೆಲ್ವಾಲ್ದಲ್ಲಿ ಇದೆಲ್ಲ ಇರುತ್ತೆ, ಸೆಲ್ಯುಲೋಸ್ ಪ್ರೆಸೆಂಟ್ ಇರುತ್ತೆ, ಹೆಮಿಸೆಲ್ಯುಲೋಸ್ ಕೂಡ ಪ್ರೆಸೆಂಟ್ ಇರುತ್ತೆ, ಪೆಕ್ಟಿನ್ ಕೂಡ ಪ್ರೆಸೆಂಟ್ ಇರುತ್ತೆ. ಸೊ ಇವೆಲ್ಲಗಳು ಕೂಡ್ಕೊಂಡು ಏನಾಗುತ್ತಪ್ಪ ಅಂದರೆ ಶೆಲ್ವಾಲ್ ಅಂದರೆ ಕೋಶಭಿತ್ತಿ ತಯಾರಾಗಿರುತ್ತೆ. ಓಕೆ, ಈಜಿ ಕ್ವಶನ್ಸ್ ಇದೆ, ಸೊ ನೆನ್ಪಿಡೋಕ್ಕೆ ಟ್ರೈ ಮಾಡಿ. ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್ ಮತ್ತು ಪೆಕ್ಟಿನ್ ಅಂತಕ್ಕಂಥ ಎಲ್ಲವುಗಳಿಂದ ಒಳಗೊಂಡಿರ್ತಕ್ಕಂಥದ್ದು ಯಾವುದು? ಸೆಲ್ ವಾಲ್ ಅಂತ ಹೇಳ್ತೀವಿ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಹೇಗಿದೆ, 23ನೇದು. ವಿದ್ಯುತ್ ವಾಹಕತ್ವ ಯಾವುದರ ಚಲನೆಯಿಂದ ಉಂಟಾಗುತ್ತೆ? ನೋಡಿ ಪ್ರಶ್ನೆ ಎಷ್ಟು ಸಿಂಪಲ್ ಇದೆ. ವಿದ್ಯುತ್ ವಾಹಕ ಯಾವುದರ ಚಲನೆಯಿಂದ ಉಂಟಾಗುತ್ತೆ? ಯಾವುದರ ಚಲನೆಯಿಂದ? ಆಪ್ಷನ್ ನೋಡಿ, ಕ್ಯಾಟನ್ಸ್ ಇದೆ, ಅನಾನ್ಸ್ ಇದೆ, ನ್ಯೂಟ್ರಾನ್ಸ್ ಇದೆ ಮತ್ತು ಬ. ಇಲ್ಲಿ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಇಷ್ಟು ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮತ್ತು ಬ ಅಂತ ಹೇಳ್ತೀವಿ. ಯಾವುದೇ ಒಂದು ಕರೆಂಟ್ ಫ್ಲೋ ಆಗಬೇಕಾದ್ರೆ ಆ ಒಂದು ಮಟೀರಿಯಲ್ಸ್ನಲ್ಲಿ ಏನಿರಬೇಕಾಗುತ್ತೆ? ಒಂದು ಕ್ಯಾಟನ್ಸ್ ಇರಬೇಕಾಗುತ್ತೆ, ಅಂದರೆ ಪಾಸಿಟಿವ್ ಚಾರ್ಜ್ ಇರಬೇಕು. ಇನ್ನೊಂದು ಆ್ಯನೆನ್ಸ್ ಅಂದರೆ ನೆಗೆಟಿವ್ ಚಾರ್ಜ್ ಇರಬೇಕು. ಸೊ ಇದ್ದಾಗ ಮಾತ್ರ ಏನಾಗುತ್ತೆ, ಏನು ವಿದ್ಯುತ್ ವಾಹಕತ್ವದಲ್ಲಿ ತಯಾರಾಗ್ತಾ ಇರುತ್ತೆ. ಸೊ ಹೀಗಾಗಿ ಪ್ರಶ್ನೆ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಡ ಮತ್ತು ಬ ಅಂತ ಹೇಳ್ತೇವೆ. ಸೊ ಈಜಿ ಇದೆ ಕ್ವಶನ್. ಓಕೆ, ಕ್ಯಾಟನ್ಸ್ ಅಂದರೆ ಪಾಸಿಟಿವ್, ಆ್ಯನೆನ್ಸ್ ಅಂದರೆ ನೆಗೆಟಿವ್, ನ್ಯೂಟ್ರಾನ್ಸ್ ಅಂದರೆ ಏನೂ ಇರಲ್ಲ. ಸೊ ಆಲ್ರೆಡಿ ನಿಮ್ಗೆ ಕ್ವಶನ್ ಬರ್ತಾ ಇದೆ, ಇದು ಬಂದಿದೆ ಕೂಡ. ಓಕೆ, ಮತ್ತೆ ರಿಪೀಟ್ ಆಗಿ ಅವೇ ಬರುತ್ತೆ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ, 24ನೇದು. ಓಕೆ, ಸೊ ನೆಕ್ಸ್ಟ್ 24ನೇ ಕ್ವಶನ್ ನೋಡಿ ಏನು ಹೇಳುತ್ತೆ. ವಾಹನಗಳ ಹೆಡ್ಲೈಟ್ಗಳಲ್ಲಿ ಯಾವ ದರ್ಪಣ ಅಂದರೆ ಏನು? ಕನ್ನಡಿ ಉಪಯೋಗ ಮಾಡುತ್ತಾರೆ. ಸೊ ನಮ್ಮ ಬೈಕ್ ಇರುತ್ತಲ್ವ, ಬೈಕ್ ಇರಲಿ ಅಥವಾ ಯಾವುದೇ ವಾಹನ ಇರಲಿ, ಅವುಗಳೊಂದು ಹೆಡ್ಲೈಟ್ಗಳಲ್ಲಿ ಏನು ಮಾಡ್ತಾರೆ? ಕನ್ನಡಿಯನ್ನು ಯೂಸ್ ಮಾಡ್ತಾರೆ. ಯಾವ ಕನ್ನಡಿಯನ್ನು ಉಪಯೋಗ ಮಾಡ್ತಾರೆ ಅಂತಕ್ಕಂಥ ಕ್ವಶನ್ನ ಇಲ್ಲಿ ಕೇಳಿದ್ದಾರೆ. ಆಪ್ಷನ್ ನೋಡಿ ಏನೇನು ಕೊಟ್ಟಿದ್ದಾರೆ. ಆಪ್ಷನ್ ನಂಬರ್ ಫಸ್ಟ್ ಇದೆ ಸಮತಲ ಕನ್ನಡಿ, ಅದಕ್ಕೆ ನಾವು ಪ್ಲೇನ್ ಮಿರರ್ ಅಂತ ಕರಿತೀವಿ. ಎರಡನೇದು ಪಿನ್ ಕನ್ನಡಿ, ಅದಕ್ಕೆ ನಾವು ಕಾನ್ವೆಕ್ಸ್ ಮಿರರ್ ಅಂತ ಕರಿತೀವಿ ಅಥವಾ ಬಹಿರ್ಗೋಲ ಕನ್ನಡಿ ಅಂತ ಕರಿತೀವಿ. ಮೂರನೇದು ನಿಮ್ನ ಕನ್ನಡಿ, ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಕಾನ್ಕೇವ್ ಅಂತ ಕರಿತೀವಿ ಅಥವಾ ಇನ್ನೊಂದು ಕನ್ನಡದಲ್ಲಿ ಅಂತರ್ಗೋಲ ಕನ್ನಡಿ ಅಂತ ಕರಿತೀವಿ. 4ನೇ ಆಪ್ಷನ್ನು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಇಷ್ಟು ಆಪ್ಷನ್ಗಳಲ್ಲಿ, ಒಂದು 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಕಾನ್ಕೇವ್ ಮಿರರ್ ಅಂತ ಹೇಳ್ತೀವಿ ಅಥವಾ ನಿಮ್ನ ಕನ್ನಡಿ ಅಂತ ಹೇಳ್ತೀವಿ. ಅಂತರ್ಗೋಲ ಕನ್ನಡಿ.
ಯಾಕಂದರೆ ಸಪೋಸ್ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ವಾಹನಗಳ ಹೆಡ್ಲೈಟ್ ಯಾವ ಥರ ಇರುತ್ತೆ, ಈ ಥರ ಇರುತ್ತೆ, ಹೌದಲ್ವಾ? ಸೊ ಈ ಥರ ಇರುತ್ತೆ ಅಂದರೆ ಏನಾಗುತ್ತೆ, ಲೈಟ್ ಬರೋದು ಇಲ್ಲಿಂದ ಒಳಗಡೆಯಿಂದ, ಹೌದಲ್ವಾ? ಸೊ ಇಲ್ಲಿ ಬಲ್ಬ್ ಇರುತ್ತೆ, ಸೊ ಇದು ಪೂರ್ತಿಯಾಗಿ ನಿಮ್ಮ ಹೆಡ್ಲೈಟ್ ಇರುತ್ತೆ. ಸೊ ಲೈಟ್ ಬರೋದು ಇಲ್ಲಿ, ಸೊ ಇಲ್ಲಿ ಅಂತರ್ಗೋಲವಾಗಿರ್ತಕ್ಕಂಥ ಕನ್ನಡಿಗಳನ್ನು ಯೂಸ್ ಮಾಡ್ತಾರೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಕಾನ್ಕೇವ್ ಅಂತ ಕರೀತಾರೆ. ಸೊ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ, ಹೌದಾ? ಬಹಿರ್ಗೋಲ ಬೇರೆ ಕಡೆ ಯೂಸ್ ಮಾಡ್ತಾರೆ. ಬಹಿರ್ಗೋಲ ಬೇರೆ ಕಡೆ ಯೂಸ್ ಮಾಡ್ತಾರೆ ಅಂದರೆ ಮೈಕ್ರೋಸ್ಕೋಪ್ ಆಗಿರ್ಬೋದು, ಅಥವಾ ಕ್ಯಾಮ್ರಾಗಳ ಲೆನ್ಸ್ಗಳಾಗಿರ್ಬೋದು, ಪ್ರೊಜೆಕ್ಟರ್ ಆಗಿರ್ಬೋದು, ರೋಡ್ ಲ್ಯಾಂಪ್ಗಳಾಗಿರ್ಬೋದು. ಸೊ ಅಲ್ಲಿ ಯೂಸ್ ಮಾಡೋದು ಯಾವುದು, ಈ ಬಹಿರ್ಗೋಲ ಕನ್ನಡಿಗಳನ್ನು. ಬಟ್ ಇಲ್ಲಿ ಅಂತರ್ಗೋಲ ಕನ್ನಡಿಗಳನ್ನು ಯೂಸ್ ಎಲ್ಲಿ ಮಾಡ್ತಾರೆ, ವಾಹನಗಳ ಒಂದು ಹೆಡ್ಲೈಟ್ಗಳಲ್ಲಿ ಯೂಸ್ ಮಾಡ್ತಾರೆ. ಸೊ ಅದು ತಮ್ಮ ಲೆಕ್ಕದಲ್ಲಿ ಇಟ್ಕೊಳ್ಳಿ. ಓಕೆ, ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಓಕೆ, ತಮ್ಮ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಅಲ್ಲಿ ತಾವು ನಂಗೆ ವಾಟ್ಸಪ್ ಜಾಯ್ನ್ ಆಗಿ ತಾವು ಮೆಸೇಜ್ ಮಾಡಿ ನಾವು ನಿಮಗೆ ಪ್ರೂಫ್ ಸಹಿತ ನಿಮಗೆ ಅದರ ಒಂದು ಫೋಟೋಗಳನ್ನು ನಾನು ನಿಮಗೆ ಕಳಿಸ್ತೀನಿ. ಸೊ ಆನ್ಸರ್ ಕರೆಕ್ಟ್ ಇದೆಯಾ ಅಥವಾ ರಾಂಗ್ ಇದೆ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ 25ನೇ ಕ್ವಶನ್ ಅಲ್ಲಿ ಹೇಳುತ್ತೆ ನಮಗೆ, DNA DNA ಉತ್ಪತ್ತಿ ಆಗೋದನ್ನು ಏನೆನ್ನುವರು? DNA ಇದೆ, ಹೌದಲ್ವ? ಸೊ ಈ DNA DNA2 ಮತ್ತೆ ರಿಪೀಟ್ ಆಗಿ DNA ಏನಾದರೂ ಅಲ್ಲಿ ಉತ್ಪತ್ತಿ ಆಗ್ತಾಯಿದ್ರೆ ಅದಕ್ಕೆ ಏನಂತ ಕರಿತೀವಿ ಅಂತ ಒಂದು ಕ್ವಶನಲ್ಲಿ ಅವರು ಕೇಳಿದ್ದಾರೆ. ಆಪ್ಷನ್ ನೋಡಿ, ಪುನರಾವರ್ತನೆ ಇದೆ, ಅದಕ್ಕೆ ಇಂಗ್ಲೀಷ್ನಲ್ಲಿ ರೆಪ್ಲಿಕೇಶನ್ ಅಂತ ಕರಿತೀವಿ. ಉತ್ಪರಿವರ್ತನೆ, ಇಂಗ್ಲೀಷ್ನಲ್ಲಿ ಮ್ಯೂಟೇಷನ್ ಅಂತ ಕರಿತೀವಿ. ಲಿಪಿಯಂತರ ಅಂದರೆ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಯಾವುದು ಅಲ್ಲ. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ರೆಪ್ಲಿಕೇಶನ್ ಅಂತ ಕರಿತೀವಿ. ರೆಪ್ಲಿಕೇಶನ್ ಅಂದ್ರೆ ಇದೆ ಏನು, DNA2 DNA ಜನರೇಟ್ ಆಗೋದು, ಅದಕ್ಕೆ ನಾವು ರೆಪ್ಲಿಕೇಶನ್ ಅಂತ ಕರಿತೀವಿ. ಇನ್ನು ಮ್ಯೂಟೇಷನ್ ಅಂದ್ರೆ ಏನು, ಅದಕ್ಕೆ ಉತ್ಪರಿವರ್ತನೆ ಅಂತ ಕರಿತೀವಿ. ಅಂದರೆ DNA ಒಂದು ರಚನೆಯಲ್ಲಿ ಏನಾದರೂ ಬದಲಾವಣೆ ಆಗ್ತಾ ಇದ್ರೆ, DNA ರಚನೆಯಲ್ಲಿ ಏನಾದರೂ ಬದಲಾವಣೆ ಆಗ್ತಾ ಇದ್ರೆ ಅದಕ್ಕೆ ನಾವೆಂತ ಕರಿತೀವಿ, ಮ್ಯೂಟೇಷನ್ ಅಂತ ಕರಿತೀವಿ. ಇನ್ನು ಮೂರನೇದು ಟ್ರಾನ್ಸ್ಕ್ರಿಪ್ಷನ್ ಅಂತ ಇದೆ. ಟ್ರಾನ್ಸ್ಕ್ರಿಪ್ಷನ್ ಅಂದರೆ ಲಿಪಿಯಂತ್ರ ಅಂತ ಇದೆ. ಅಂದರೆ DNA RNA ಏನಾದರೂ ಉತ್ಪತ್ತಿ ಆಗ್ತಾ ಇದ್ರೆ, DNA to RNA ಉತ್ಪತ್ತಿ ಏನಾದರೂ ಆಗ್ತಾ ಇದ್ರೆ ಅದಕ್ಕೆ ಏನಂತ ಕರೀತಾರೆ, ಟ್ರಾನ್ಸ್ಕ್ರಿಪ್ಷನ್ ಅಂತ ಕರೀತಾರೆ. ಸೊ ಲಕ್ಷ ಇಟ್ಕೊಳ್ಳಿ ಸ್ನೇಹಿತರೆ, DNA to RNA ಇದ್ದರೆ ಟ್ರಾನ್ಸ್ಕ್ರಿಪ್ಷನು, ಹೌದಾ? ಆಮೇಲೆ DNA ರಚನೆ ಏನಾದರೂ ಬದಲಾವಣೆ ಆಗ್ತಾ ಇದ್ದರೆ ಮ್ಯೂಟೇಷನ್ ಅಂತ ಕರಿತೀವಿ. DNA to DNA ಏನಾದರೂ ಇದ್ದರೆ ರೆಪ್ಲಿಕೇಶನ್ ಅಂತ ಕರಿತೀವಿ. ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಇರುತ್ತೆ. ಸೊ ಸ್ವಲ್ಪ ತಾವು ಸ್ಟಡಿಯನ್ನು ಮಾಡಿ ರಿಪೀಟ್ ಆಗಿ ಕ್ಲಾಸ್ಗಳನ್ನು ನೋಡ್ತಾ ಇರಿ. ಆಯಿತು, ಕೇವಲ 2 ದಿವಸ ಅಷ್ಟೇ ಉಳಿದೆ ಅಲ್ವಾ? ಸೊ ಈ ಒಂದು 2 ದಿವಸ ಮುಗಿಯೋಷ್ಟಿಗೆ ನಿಮಗೆ ಒಂದು 100 ಪ್ರಶ್ನೆಗಳ ಸರಣಿಯನ್ನು ತಮಗೆ ಕೊಡ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಇಲ್ಲಿ ಕೊಡ್ತಾ ಇದ್ದೀವಿ. ಸೊ ಇದಿಷ್ಟು ಕ್ವಶನ್ಗಳನ್ನು ತಾವು ಮಾಡಿದ್ರೆ ನಿಮಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತು ಕ್ವಶನ್ಗಳನ್ನು ತಾವೆಲ್ಲರೂ ಸಾಲ್ವ್ ಮಾಡ್ತೀರಾ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಎಷ್ಟಕ್ಕೆ ಸ್ಟಾಪ್ ಮಾಡ್ತೀನಿ. ಮತ್ತು ಮುಂದಿನ ಕ್ಲಾಸ್ನಲ್ಲಿ ಮತ್ತೆ 26ನೇ ಕ್ವಶನಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಹಾಗೆ ನಮ್ಮ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಮತ್ತು ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ಗಳ ಲಿಂಕು ತಮಗೆ ನೋಟಿಫಿಕೇಷನು ಬರ್ತಾ ಇರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಇವತ್ತು ಸ್ಟಾಪ್ ಮಾಡ್ತೀನಿ. ಮತ್ತು ಮುಂದಿನ ಕ್ಲಾಸ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.